ಜೈ ಹಿಂದ್. ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸ್ವಲ್ಪ ಮಂದಿ ವಿದ್ಯಾರ್ಥಿಗಳು ಟಾಪಿಕ್ ವೈಸ್ ಬಿಡ್ರಿ ಸರ್ ಅಂತ ಹೇಳಿದರು. ಆ ಕಾರಣಕ್ಕೆ ಇಲ್ಲಿ ಒಂದು ಹೊಸ ಟಾಪಿಕ್ ತೊಗೊಂಬಂದಿನಿ, ಟೈಮ್ ಆ್ಯಂಡ್ ವರ್ಕ್ ಅಂತಂದ್ರೆ. ಎಲ್ಲವೂ ನಿಮ್ಮ ಎಕ್ಸಾಮ್ ಪೇಪರ್ದಾಗ ಕೇಳಿದ್ದ ಕ್ವಶನ್ಸ್ ಅದಾವು. ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತಾವು ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಡಿಸ್ಪ್ಲೇದಾಗ ನಿಮ್ಗೆ ಫಸ್ಟ್ ಕ್ವಶನ್ ಕಾಣಿಸ್ತಾ ಇರ್ಬೋದು. ಆ ಫಸ್ಟ್ ಕ್ವಶನ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸ್ವಲ್ಪ ಫಸ್ಟ್ ಟೈಪ್ ಯಾವ್ದು ಹೇಳಕತ್ತಿಲ್ಲ ಅದರ ಬಗ್ಗೆ ವಿವರಣೆ ಮಾಡ್ತೀನಿ. ಈ ಫಾರ್ಮುಲಾ ನೆನಪಿಟ್ಬೋದು. ಏನಂತ ಐತ್ರಿ ಇದು? MDTE/W ಅಂತ ಐತಿ. ನೋಡ್ರಿ, ಏನ್ ಸರ ಇದು ಫಸ್ಟ್ ಟೈಪ್. ಈ ಫಾರ್ಮುಲಾ ಮ್ಯಾಗ ಮಾಡೋನು. ಎಂ ಅಂದ್ರ ನೋಡ್ರಿ ಮ್ಯಾನ್ ಅಂತ ಕರೀತಾರ. ಏನಂತಾರೆ? ಮ್ಯಾನ. ಡಿ ಅಂದ್ರೆ ಏನಂತ ಕರೀತಾರಿ? ಡೇಸ್ ಅಂತ ಕರೀತಾರ. ಟಿ ಅಂದ್ರೆ ಏನಂತ ಕರೀತಾರಿ? ಟೈಮ್ ಅಂತ ಕರೀತಾರ. ಇ ಅಂತಂದ್ರೆ ಏನಂತ ಕರೀತಾರಿ? ಎಫಿಷಿಯನ್ಸಿ ಅಂತ ಕರೀತಾರ. W ಅಂತಂದ್ರೆ ಏನಂತ ಕರೀತಾರೆ? ವರ್ಕ್ ಅಂತ ಕರೀತಾರ. ಸರ್, ಯಾವ ರೀತಿ ಇದನ್ನ ಇಟ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದ ಇಲ್ಲಿ ನಾ ಈಗ ಏನ್ ಕಳಿಸ್ತೀನ ಡಿಸ್ಪ್ಲೇದಾಗ ಹಾಕ್ತೀನಲ್ಲ, ಆ ಕ್ವಶನ್ ಬ್ಯಾಂಕ್ ನಿಮಗೆ ಗೊತ್ತಾಕೈತಿ. ಅಷ್ಟೇ ತಿಳ್ಕೊರಿ. ಎಂ ಅಂದ್ರೆ ಮ್ಯಾನ್, ಡಿ ಅಂದ್ರೆ ಡೇಸ್, ಟಿ ಅಂದ್ರೆ ಟೈಮ್, ಇ ಅಂದ್ರೆ ಎಫಿಷಿಯನ್ಸಿ, W ಅಂದ್ರೆ ವರ್ಕ್. ಈ ಇದ್ರ ಮ್ಯಾಗ ಕ್ವಶನ್ಸ್ ಬೀಳ್ತಾವು. ಹೆಂಗ್ ಬೀಳ್ತಾವ ಅಂತ ಅನ್ನೋದು ನೋಡೋಣ. ನೋಡ್ರಿ, ಫಸ್ಟ್ ಕ್ವಶನ್ ಡಿಸ್ಪ್ಲೇದಾಗ ಹಾಕಿನ್ ನೋಡ್ರಿ. ಏನ್ ಸರ ಏನ್ ಸಿಂಪಲ್ ಐತ್ ಅನ್ಬೋದು ನೀವು. ಇರ್ಲಿ, ಸಿಂಪಲ್ ನಿಂತ್ರನ ಟಫ್ ಲೆವೆಲ್ಗೆ ಹೋಗೋಣ ನಾವು. ಕ್ವಶನ್ ಏನ್ ಹೇಳಿದಾರೆ? 9% ಫಿನಿಶ್ ಅ ವರ್ಕ್ ಇನ್ 25 days ಅಂತ ಐತಿ. ಈ 15% ಡೂ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ದೇ ವಿಲ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್ ಅಂತ ಹೇಳಿದಾರೆ. ಏನಂದಾರಿ? ಫಸ್ಟ್ 9% ಫಿನಿಶ್ ಅ ವರ್ಕ್ ಇನ್ 25 days. ನೋಡ್ರಿ, ಇದು ಇರುವಲ್ತೀನಿ ಫಾರ್ಮುಲಾ. ಇದ್ರ ಮ್ಯಾಗ ಮಾಡಾತಿ. ಒಂದು 9% ಅದಾರ ಅಂದ್ರ 9 ಮಂದಿ ಅದಾರ. ಎಷ್ಟು ಡೇಸ್ ದಾಗ ಮುಗಿಸ್ತಾರ ಅನ್ನಕತ್ತಾರ ಅವ್ರ? 25 days ದಾಗ ಮುಗಿಸ್ತಾರ ಅನ್ನಕತ್ತಾರ. 9% ಫಿನಿಶ್ ಅ ವರ್ಕ್ ಇನ್ 25 days. ವರ್ಕ್ ಕೊಟ್ಟಿಲ್ಲ ಅವ. ನಮ್ಗೆ ಕೊಟ್ಟಿಲ್ಲ ಅಂತಂದ್ರ ನಾವ್ ಏನ್ ಇಟ್ಕೊಳ್ಳೋಣ್ರಿ? 1 ಅಂತ ಇಟ್ಕೊಳ್ಳೋಣ. ಎಷ್ಟು ವರ್ಕ್ ಇಟ್ಕೊಳ್ಳೋಣ? 1 ವರ್ಕ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಂದಾರೆ? ಈ 15% ಡೂ ದ ಸೇಮ್ ವರ್ಕ್. 15% ಅದಾರ ಅಂತಾರೆ. ನೆಕ್ಸ್ಟ್ ಗ್ರೂಪ್ ದಾಗ ಎಷ್ಟು ಅದಾರ? 15% ಅದಾರ. ಸೇಮ್ ವರ್ಕ್ ಅಂದಾನ. ವರ್ಕ್ ಎಷ್ಟಿತ್ತು? ನಮ್ಗೆ ಒಂದಿತ್ತು. ಅದ ಒಂದು ವರ್ಕ್ ಇಲ್ಲಿ ಹಾಕೀನಿ. ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ದೇ ವಿಲ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್. ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಅಂದ್ರೆ ಏನ್ ಕಂಡಿಡಿ ಅಂದಾರೆ? ಡಿ ಕಂಡಿಡಿ ಅಂತಂದಾರ. ನೀವು ನೋಡ್ಬೋದು ಇಲ್ಲಿ ಫಾರ್ಮುಲಾ ಏನೈತಿ? MDTE/W. ನಾ ಇದನ್ನ MDTE/W 2 ಸಲ ಬರ್ಕೋತೇನೆ. ನೀವು ಎಕ್ಸಾಮ್ದಾಗ ಹಿಂಗೆಲ್ಲ ಬರ್ಕೊಂಡ್ ಕುಂದ್ರಬೇಡ್ರಿ. ಈಗ ಫಸ್ಟ್ ಸಮ ಐತ ನಾ ತೋರ್ಸಾಕತ್ತೇನೆ ಈಗ ನಿಮ್ಗೆ. ಫಸ್ಟ್ ಗ್ರೂಪ್ದಾಗ ನೋಡ್ರಿ ಏನೈತಿ? ಮ್ಯಾನ್ ಎಷ್ಟು ಮಂದಿ ಅದಾರ? 9 ಬರೆಯತ್ತೀನಿ. ಎಷ್ಟು ಡೇಸ್ ಕೆಲಸ ಮಾಡತ್ತಾರ? 25. ಟೈಮ್ ಎಫಿಷಿಯನ್ಸಿ ಕೊಟ್ಟಿಲ್ಲ, ಅದನ್ನ ಬಿಡೋಣ ನಾವು. ವರ್ಕ್ ಎಷ್ಟೈತಿ? 1 ಐತಿ. 1 ತಗೊಳ್ಳೋಣ. ಹೌದಾ? ಎಮ್ ಫಸ್ಟ್ ಗ್ರೂಪ್ದಾಗ. ಮತ್ತೆ ಸೆಕೆಂಡ್ ಗ್ರೂಪ್ದಾಗ ಎಷ್ಟೈತ್ರಿ? 15 ಐತಿ. ಡೇಸ್ ಗೊತ್ತಿಲ್ಲ, ಅದ ಕಂಡಿಡಿ ಅಂದನ. ಡಿ ಹಂಗ ಬರೆಯೋಣ. W ಎಷ್ಟೈತಿ? ಸೇಮ್ ವರ್ಕ್ ಐತಿ. 1 ಐತಿ. 1 ಬರೆಯೋಣ. ಹೌದಾ? ಇಲ್ಲಿ ಏನಂದಿನಿ? ಈಸ್ ಈಕ್ವಲ್ ಟು ಸೈನ್ ಇದ್ದಾಗ ಮ್ಯಾಗ ಕೆಳಗ ಕ್ಯಾನ್ಸಲ್ ಮಾಡಬಹುದು. ಹಿಂಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದು ಕ್ಯಾನ್ಸಲ್ ಮಾಡಬಹುದು, ಇದು ಕ್ಯಾನ್ಸಲ್ ಮಾಡಬಹುದು. ಕ್ರಾಸ್ ಕ್ಯಾನ್ಸಲೇಷನ್ ಮಾಡಕ್ ಬರಂಗಿಲ್ಲ. ಇಲ್ಲಿ ನೋಡ್ರಿ, 3 3s 9, 3 5s 15, 5 1s 5, 5 5s 25. ಅಂದ್ರ 5 ಮೂರ್ಲಿ ಎಷ್ಟಾಯ್ತು? ಎಷ್ಟು ದಿವಸ ಮುಗಿಸ್ತಾರ? 15 days. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಸಿಂಪಲ್ ಐತಿ. ಇದನ್ನು ನೋಡೋಣ, ಆಮೇಲೆ ಟಫ್ ಲೆವೆಲ್ಗೆ ಹೋಗೋಣ ನಾವು. ನೋಡಿ ಕ್ವಶನ್ ಏನ್ ಹೇಳಿದಾರ? 6 men earn 150 in 10 days. 6 ಮಂದಿ ಅದಾರಂತ. ಅವ್ರು ಎಷ್ಟು ಅರ್ನ್ ಅಂದ್ರೆ ಎಷ್ಟು ಗಳಿಸಿದಾರಂತ. ಎಷ್ಟು ಗಳಿಸಿದಾರ? 200 ರೂಪಾಯಿ ಗಳಿಸಿದಾರ. ಎಷ್ಟು ದಿವಸದಾಗ? 10 ದಿವಸದಾಗ. ಹೌ ಮಚ್ ಮನಿ ವಿಲ್ ಬಿ ಅರ್ನ್ಡ್ ಬೈ 8 men in 7 days. ಹೌ ಮಚ್ ಮನಿ ಅಂದ್ರೆ ಎಷ್ಟು ರೊಕ್ಕ 8 ಮಂದಿ 7 ದಿವಸದಾಗ ಗಳಿಸ್ತಾರ ಅಂತ ಕೇಳಿದಾರ. ಇರ್ಲಿ, ನಮ್ಮ ಪ್ರಕಾರ ನಾವು ಬರ್ಕೊಳ್ಳೋಣ. ನಾವು ಏನಂದಾರ? 6 men ಅಂದಾರ. 6 men ಬರೆಯಾಕತ್ತೀನಿ. ಹೌದಾ? ಎಷ್ಟು ಡೇಸ್ ಕೆಲಸ ಮಾಡಾಕತ್ತಾರೆ? 10 days ಕೆಲಸ ಮಾಡತ್ತಾರ. 6 ಮಂದಿ 10 ದಿವಸದಾಗ ಎಷ್ಟು ರೊಕ್ಕ ಮಾಡತ್ತಾರ? 200 ರೂಪಾಯಿ. ಅಂದ್ರೆ ಇದು ಏನ್ ಆತಿದ? ವರ್ಕ್ ಆಕೈತಿ. ವೆರಿ ಇಂಪಾರ್ಟೆಂಟ್. ಇದು ನನಗೆ ಹಿಂಗ್ ಬರೆಯೋದು ಗರಜ್ ಇಲ್ಲ. ನಿಮ್ ಸಂಬಂಧ ಬರೆಯಾಕತ್ತೀನಿ. ಫಸ್ಟ್ 2 ಸಮ, ಆಮೇಲೆ ಬರ್ಬರ್ತಂಗ್ ಬರೆಯಕ್ ಹೋಗಂಗಿಲ್ಲ. ನೆಕ್ಸ್ಟ್ ಏನ್ ಅಂದಿದಾರ? ಹೌ ಮಚ್ ಮನಿ ಅಂದಾರ. ಇಲ್ಲಿ ನೋಡ್ರಿ, ಇದ 200 ರೂಪಾಯಿ ಮನಿ ಅಂದ್ರ ನಮಗ ಇದ ಮನಿನ ನಾವು ವರ್ಕ್ ಅಂತ ತಗೊಂಡಿವಿ ಅಂದ್ರೆ ಇದನ್ನ ಕಂಡಿಡಿ ಅಂದಾರ. ಅದಕ್ಕೆ W ಅಂತ ಬರೆಯಾಕತ್ತೀನಿ. ಹೌ ಮಚ್ ಮನಿ ವಿಲ್ ಬಿ ಅರ್ನ್ಡ್ ಬೈ 8 men in 7 days. ಎಷ್ಟು ಮಂದಿ ಅದಾರ? 8 men ಅದಾರ. 7 days ವರ್ಕ್ ಮಾಡ್ತಾರಂತ. ಹೌದಾ? ಈಗ ನಮ್ ಸೂತ್ರ ಅಂತೂ ಇಲ್ಲ ಐತಿ. ಇದು 2 ಗ್ರೂಪ್ ಅದಾವ ಅಂದ್ರೆ 2 ಸರಿ ಬರೀಬೇಕಾ? ಇರ್ಲಿ, ಎಷ್ಟು ಮಂದಿ ಅದಾರ? 8 ಮಂದಿ. ಫಸ್ಟ್ ಗ್ರೂಪ್ದಾಗ ಎಷ್ಟು ಮಂದಿ ಅದಾರ? 6 ಮಂದಿ ಅದಾರ. ಎಷ್ಟು ಡೇಸ್ ಕೆಲಸ ಮಾಡತ್ತಾರ? 10 ದಿವಸ ಕೆಲಸ ಮಾಡತ್ತಾರ. ಟೈಮ್ ಎಫಿಷಿಯನ್ಸಿ ಕೊಟ್ಟಿಲ್ಲ ನೋಡ್ರಿ, ಇಲ್ಲ ಅದನ್ನ ಬಿಟ್ಬಿಡೋಣ ನಾವು. ವರ್ಕ್ ಎಷ್ಟೈತಿ? 200 ರೂಪಾಯಿ ಗಳಿಸಾಕತ್ತಾರ. ಹೌದಾ? ಈಸ್ ಈಕ್ವಲ್ಸ್ ಟು ಸೆಕೆಂಡ್ ಗ್ರೂಪ್ದಾಗ ಎಷ್ಟು ಮಂದಿ ಅದಾರ? 8 ಮಂದಿ ಅದಾರ. ಡೇಸ್ 7 days ಅಂತ್ರಿ. ಹೌದಾ? ನಮಗೆ ವರ್ಕ್ ಎಷ್ಟು ಕೊಟ್ಟಾನ? ವರ್ಕ್ ಕೊಟ್ಟಿಲ್ಲ, ಅದನ್ನ ಕಂಡು ಹಿಡಿಬೇಕು. W ಅಂತ ಇಟ್ಕೊಂಡು ನಾ ಏನಂದಿನಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಹಿಂಗ ಕ್ಯಾನ್ಸಲ್ ಆಕೈತಿ. ಮ್ಯಾಗ ಕೆಳಗ ಕ್ಯಾನ್ಸಲ್ ಆಕೈತಿ. ಕ್ರಾಸ್ ಕ್ಯಾನ್ಸಲೇಷನ್ ಆಗಂಗಿಲ್ಲ. 0 0 3 2 6 3 5 15.
ಮತ್ತೆ ನೋಡ್ರಿ 2 1 ಝಾ 2, 2 4 ಝಾ 8. ಹೌದಾ? ಈಗ ನೋಡ್ರಿ ಇವನ್ನೆಲ್ಲವೂ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಡಬ್ಲ್ಯೂ ಹೊರಗೆ ಇಡ್ತೀನಿ, ಇವನ್ ಏನ್ ಮಾಡ್ಬೇಕು ಗುಣಾಕಾರ. 5 4 ಝಾ 20, 27 ಝಾ 140. ಅಂದ್ರೆ ಎಷ್ಟು ರೊಕ್ಕ ಗಳಿಸ್ತಾರ ಅವರು? 140 ರೂಪಾಯಿ. ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಲೆವೆಲ್ ಅಪ್ ಐತಿ. ಇದ ಟೈಪ್ ದಾಗ RRB ಗ್ರೂಪ್ ಡಿ ದ ಕ್ವಶನ್ ಕೇಳಿದಾರ. ಇರ್ಲಿ ಕ್ವಶನ್ ನೋಡ್ರಿ. 7% ಕ್ಯಾನ್ ಕಂಪ್ಲೀಟ್ 1/3 ಆಫ್ ಟೋಟಲ್ ವರ್ಕ್ ಇನ್ 36 ಡೇಸ್ ಅಂದ. 7% ಕ್ಯಾನ್ ಕಂಪ್ಲೀಟ್ 1/3 ಆಫ್ ಟೋಟಲ್ ವರ್ಕ್ ಇನ್ 36 ಡೇಸ್ ಇಫ್ ದೇ ವರ್ಕ್ ಫಾರ್ 8 ಅವರ್ಸ್ ಡೈಲಿ. Then how many days 24% can complete remaining work if they work for 6 hours daily? ಇರ್ಲಿ, ನಾವು ಮೊದಲು ಏನ್ ಮಾಡ್ತಿದ್ದೀವಿ ಅದು ಆ ರೀತಿ ಚಾರ್ಟ್ ಹಾಕೊಳ್ಳೋಣ. ನಾವು ಮೂರನೇದ 7% ಅದರ ಅಂದ್ರೆ 7% ಅದ ಒಂದು ಗ್ರೂಪ್ ಮಾಡೋಣ. 7% ಕ್ಯಾನ್ ಕಂಪ್ಲೀಟ್ 1/3 ಆಫ್ ಟೋಟಲ್ ವರ್ಕ್. 1/3 ಏನೈತಿ ನಿಮ್ ತಲೆಯಾಗಿ ಇಟ್ಕೊಂಡ್ರೆ ಆಮೇಲೆ ನಾ ಯೂಸ್ ಮಾಡ್ಕೋತೀನಿ ಅದರ. 1/3 ಆಫ್ ಟೋಟಲ್ ವರ್ಕ್ ಇನ್ 36 ಡೇಸ್ ಅಂತ ಹೇಳಿದಾರೆ. ನೋಡ್ರಿ 36 ದಿವಸ ಅಂತ ಬರೆಯಾಕತ್ತೇನೆ. ಹೌದಾ? 36 ಡೇಸ್ ಇಫ್ ದೇ ವರ್ಕ್ ಫಾರ್ 8 ಅವರ್ಸ್ ಡೈಲಿ ಅಂತ ಹೇಳ್ಯಾರ. ಎಷ್ಟು ತಾಸು ಕೆಲಸ ಮಾಡಾಕತ್ತಾರ? 8 ಅವರ್ ಕೆಲಸ ಮಾಡಾಕತ್ತಾರ. ಈಗ ನಾನು ನಿಮ್ ತಲೆಯಾಗ ಏನ್ ಇಟ್ಕೊಂಡಿದ್ನಿ? 1/3 ವರ್ಕ್ ಮಾಡ್ಯಾರ. ಹೌದಾ? ಎಷ್ಟು ಕೆಲಸ ಮುಗಿಸಾಕತ್ತಾರ ಇವ್ರು? 7 ಮಂದಿ ಗ್ರೂಪ್ 1/3 ವರ್ಕ್ ಮಾಡಿದಾರ. ಹೌದಾ? ನೆಕ್ಸ್ಟ್ ಏನಂದಾರಿ? ದೆನ್ ಇನ್ ಹೌ ಮೆನಿ ಡೇಸ್ 24% ಕ್ಯಾನ್ ಕಂಪ್ಲೀಟ್ ರಿಮೈನಿಂಗ್ ವರ್ಕ್ ಅಂದಾರ. ನೆಕ್ಸ್ಟ್ ಗ್ರೂಪ್ ದಾಗ ಎಷ್ಟು ಮಂದಿ ಅದಾರ? 24%. ದೆನ್ ಇನ್ ಹೌ ಮೆನಿ ಡೇಸ್ ಅಂದಾರ. ಡೇಸ್ ಹಂಗ ಹಿಡಿಯೋಣ. ಇಫ್ ದೇ ವರ್ಕ್ ಫಾರ್ 6 ಅವರ್ಸ್ ಡೈಲಿ ಅಂತಂದಾರ. 6 ಅವರ್ಸ್. ಇಲ್ಲಿ ಕ್ವಶನ್ ದಾಗ ಒಂದು ಅಬ್ಸರ್ವ್ ಮಾಡ್ಬೋದು ನೀವು. ದೆನ್ ಇನ್ ಹೌ ಮೆನಿ ಡೇಸ್ ರಿಮೈನಿಂಗ್ ವರ್ಕ್ ಅಂದಾರ. ಇಲ್ಲಿ ನೋಡ್ರಿ ಒಂದು ದಿವಸ ಇರ್ತೈತಿ. ಒಂದು ದಿವಸದಾಗ ಫಸ್ಟ್ ಗ್ರೂಪ್ ದವ್ರು ಎಷ್ಟು ಮುಗಿಸ್ಯಾರ? 1/3 ವರ್ಕ್ ಮುಗಿಸ್ಯಾರ. ಎಷ್ಟು ಮುಗಿಸ್ಯಾರ? 1/3. ಇಲ್ಲಿ ನೋಡ್ರಿ 3 1 ಝಾ 3, 3 - 1 ಅಂದ್ರ 2. ಅಂದ್ರ ಉಳಿದೇದ್ ಕೆಲಸ ಎಷ್ಟು? 2/3 ವರ್ಕ್ ಉಳಿದಿದೆ. ಎಷ್ಟು ಕೆಲಸ ಉಳಿದೈತ್ರಿ? 2/3 ವರ್ಕ್. ಇದನ್ನು ನಾವು ಕಂಡು ಹಿಡಿಬೇಕು. ನಮಗ್ ಕೊಟ್ಟಿಲ್ಲವ. ಈಗ ನಾವು ಸಾಲ್ವ್ ಮಾಡೋಣ. ನಾವ್ ಏನ್ ಕಂಡು ಹಿಡಿಬೇಕು? ಡೇಸ್ ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ ಎರಡು ಟೈಮ್ ಬರೀಬೇಕಿನ್ನ, ಯಾಕಂದ್ರೆ 2 ಗ್ರೂಪ್ ದವ. ಇಲ್ಲಿ ನೋಡ್ರಿ ಎಂ ಎಷ್ಟೈತಿ? 7 ಐತಿ. 7 ಡೇಸ್ ಎಷ್ಟೈತಿ? 36 ಐತಿ. ಎಷ್ಟು ಟೈಮ್ ಈ ಸರಿ ಕೊಟ್ಟಾನ? ಎಷ್ಟು ಕೊಟ್ಟಾನ? 8 ಕೊಟ್ಟಾನ. ಈ ಎಫಿಷಿಯನ್ಸಿ ಕೊಟ್ಟಿಲ್ಲ. ವರ್ಕ್ ಎಷ್ಟು ಮುಗಿಸಾತಾರಿ? 1/3 ವರ್ಕ್ ಮುಗಿಸಾತಾರ. ಇಲ್ಲಿ ತನಕ ಕ್ಲಿಯರ್ ಐತೆ ಅನ್ಕೋತೇನೆ. ಈಕ್ವಲ್ಸ್ ಟು ನೆಕ್ಸ್ಟ್ ಗ್ರೂಪ್ ದಾಗ ಎಷ್ಟು ಮಂದಿ ಅದಾರ? 24 ಅದಾರೆ. ಎಷ್ಟು ಡೇಸ್ ಕೆಲಸ ಮಾಡತ್ತಾರ ಗೊತ್ತಿಲ್ಲ, ಯಾಕಂದ್ರೆ ಅದನ್ನ ಕಂಡಿಡಿ ಅಂತ ಹೇಳಿದಾನ. ಎಷ್ಟು ತಾಸು ಕೆಲಸ ಮಾಡತ್ತಾರಿ? 6 ತಾಸು ಕೆಲಸ ಮಾಡತ್ತಾರ. ಎಷ್ಟು ವರ್ಕ್ ಮುಗಿಸಿದಾರ? 2/3 ವರ್ಕ್ ಮುಗಿಸಿದಾರ. ಇಲ್ಲಿ ತನಕ ಕ್ಲಿಯರ್ ಐತೆ ಅನ್ಕೋತೇನೆ. ಇಲ್ಲಿ ನೋಡ್ರಿ 3 ಇದು ಕ್ಯಾನ್ಸಲ್ ಆಕೈತಿ. ಹೌದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದ ಕ್ಯಾನ್ಸಲ್ ಆಕೈತಿ ಅಂತಂದೇನಿ. 8 1 ಝಾ 8, 8 3 ಝಾ 24. ಹೌದಾ? 6 1 ಝಾ 6, 6 6 ಝಾ 36, 3 1 ಝಾ 3, 3 2 ಝಾ 6. ಹೌದ್ರಿ? ಇನ್ನ ಉಳಿತೇನು? ಇಲ್ಲಿ ನೋಡ್ರಿ 7 2 ಝಾ 14. ಇಲ್ಲೇನು ಕಡ್ತಾ ಹೊಡ್ಯಾಕ್ ಬರಂಗಿಲ್ಲ. ಮತ್ತ 7 2 ಝಾ 14, 14 2 ಝಾ 28. ಅಂದ್ರೆ ಆನ್ಸರ್ ಎಷ್ಟು ಬಂತ್ರಿ? ಡಿ 28 ಡೇಸ್ ದಾಗ ರಿಮೈನಿಂಗ್ ವರ್ಕ್ ಮುಗಿಸ್ತಾರ. ಆಪ್ಷನ್ ನಂಬರ್ 2. ಈಗ ಇನ್ನ ಒಂದ್ ಟೈಪ್ ಬರ್ತೈತ್ರಿ. ಅದು ಎದ್ರ ಮ್ಯಾಗ ನಿಂತೈತಂದ್ರ ಈ ಫಾರ್ಮುಲಾ ಮ್ಯಾಗ ನಿಂತೈತಿ. ಏನ್ ಹೇಳತೈತ್ರಿ ಫಾರ್ಮುಲಾ? ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಪಾನ್ ಟೋಟಲ್ ಟೈಮ್. ಯಾವ ರೀತಿ ಮಾಡ್ಬೇಕಂತ ಅನ್ನೋದು ನೋಡೋಣ್ರಿ. ನೋಡ್ರಿ SSC CPO 2019 ಅಂದ್ರೆ ಇದು GD ಲೆವೆಲ್ ಕ್ವಶನ್ ಐತಿ. ಕ್ವಶನ್ ಕೇಳಿದಾನ. ಏನ್ ಕೇಳಿದಾರ ನೋಡ್ರಿ. A can do a piece of work in 12 days whereas B can do the same work in 18 days. How many days A plus B together can do the same work if they are working together ಅಂತಂದಾರ. ಇಲ್ಲ A ಎಷ್ಟು ದಿವಸ ಕೆಲಸ ಮಾಡಾಕತ್ತಾರ? A 12 ದಿವಸ ಕೆಲಸ ಮಾಡಾಕತ್ತಾರ. ಹೌದಾ? ವೇರಾಸ್ ಬಿ ಕ್ಯಾನ್ ಡೂ ದಿ ಸೇಮ್ ವರ್ಕ್ ಇನ್ 18 ಡೇಸ್ ಅಂದ್ರ ಬಿ ಎಷ್ಟು ದಿವಸ ಮಾಡಾತಾರೆ? ಬಿ 18 ದಿವಸ ಮಾಡಾಕತ್ತಾರ. ಹೌದಾ? ಇಬ್ರು ಕೂಡಿ ಎಷ್ಟು ದಿವಸ ಮುಗಿಸ್ತಾರ ಅಂತಂದಾರ. ಇರ್ಲಿ, ಇಲ್ಲಿ ನೋಡ್ರಿ 12 18 ಲಸ ತೆಗಿಬೇಕು ಅದನ್ನ. ಇಲ್ಲಿ ನೋಡ್ರಿ 12 18 ಎರಡು ಒಂದ ಮಗ್ಯಾಗ ಹೋಗ್ಬೇಕು. ಯಾವ ಮಗ್ಯಾಗ ಹೋಗ್ತೈತಿ ನೋಡ್ರಿ? 2ರದಾಗೂ ಹೋಗ್ತೈತಿ, 3ರದಾಗೂ ಹೋಗ್ತೈತಿ, 6ರದಾಗೂ ಹೋಗ್ತೈತಿ. ಹೌದಾ? ಕರೆ ನಮಗ ದೊಡ್ಡ ವ್ಯಾಲ್ಯೂ ಯಾವ್ದೈತಿ ಅದರ್ಲೆ ತಗೊಂಡ್ರ ಅಂದ್ರ ನೀವು ಸಬ್ಸ್ಟಿಟ್ಯೂಷನ್ ಸ್ವಲ್ಪ ಕಡಿಮೆ ಬೀಳುತ್ತೆ. ನೋಡ್ರಿ 6 2 12, 6 3 18. ಎರಡು ಒಂದ ಮಗ್ಯಾಗ ಹೋಗಂಗಿಲ್ಲ. ಡೈರೆಕ್ಟ್ ಎಲ್ಲವೂ ಗುಣಾಕಾರ ಮಾಡ್ಬಿಡ್ರಿ. 6 2 12, 12 3 ಎಷ್ಟಾಕತ್ರಿ? 36. ಅಂದ್ರ ಇದ್ರ ಲಸ ಎಷ್ಟು ಬರ್ತೈತ್ರಿ? 36 ಬರ್ತೈತಿ. ಈಗ ಸ್ವಲ್ಪ ಮಂದಿ ಹಿಂಗೂ ಮಾಡ್ತಾರ, ಇನ್ನು ಸ್ವಲ್ಪ ಮಂದಿ ಪ್ರಾಕ್ಟೀಸ್ ಮಾಡಿದವ್ರು ಯಾವ ರೀತಿ ಮಾಡ್ತಾರ ಅಂದ್ರ ನೋಡ್ರಿ 12 18 ನಾ ಲಸ ತೆಗಿಯಾಕತ್ತೇನೆ. ಹೌದಾ? 12 18 ದೊಡ್ಡ ನಂಬರ್ ಯಾವುದು? ಇಲ್ಲಿ ನಾ ಬರೀತೇನೆ. 12 18 ಲಸ ತೆಗಿಯಾತೀನಿ. 12 18 ದೊಡ್ಡ ನಂಬರ್ ಯಾವ್ದು ಐತಿ? 18 ಐತಿ. 18 12 ಮಗ್ಯಾಗ ಬರ್ತೈತೆ? ಬರಂಗಿಲ್ಲ. ಹಂಗಂದ್ರ 18 ಅಂತೂ ಲಸ ಆಗ ಸಾಧ್ಯ ಇಲ್ಲ. 18 ಯಾರ್ಲೆ ಏನ್ ಆಕೈತ್ರಿ? 18 ಯಾರ್ಲೆ 36 ಆಕೈತಿ. 36 12 ಮಗ್ಯಾಗ ಬರ್ತೈತೇನ? ಬರ್ತೈತಿ. 36 18 ಮಗ್ಯಾಗ ಅಂತೂ ಬರತೈತಿ. ಅಂದ್ರ 100% ನಮ್ದು LCM ಏನಾಕೈತಿ? 36 ಆಕೈತಿ. ಇಲ್ಲಿ ನಾ ಮಾಡಿ ನಿಮಗೆ ಇದ್ ಬೇಕಂದ್ರೆ ಇದನ್ನ ತಗೋಬಹುದು, ಇದ್ ಬೇಕಂದ್ರೆ ಇದನ್ನ ತಗೋ. ಈಗ ಈ ರೀತಿ ಲೈನ್ ಹಾಕೋರಿ.
ಹಾಕೊಂದಿನಿ. 12 ಎಷ್ಟಲೇ 36 ಆಕೈತ್ರಿ, 12 ಮೂರ್ಲೆ 36, 18 ಎಷ್ಟಲೇ 36, 18 ಎರಡ್ಲೆ 36. ಇಲ್ಲಿ ನೀವು ನೋಡ್ಬೋದು ಇಬ್ರು ಕೂಡಿ ಎಷ್ಟು ದೋಸ್ತ ಮುಗಿಸ್ತಾರ ಅಂತ ಕೇಳಿದಾರ. ಇರ್ಲಿ, ಈ ರೌಂಡ್ ಮಾಡಿವಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ, ಟೋಟಲ್ ವರ್ಕ್ ಅಂತ ಕರಿತೀವಿ. ಏನ್ ಕರಿತೀವಿ? ಟೋಟಲ್ ವರ್ಕ್. ಇದಕ್ಕೆ ಏನಂತ ಕರಿತೀವಿ? ಎಫಿಷಿಯನ್ಸಿ ಅಂತ ಕರಿತೀವಿ. ಎಫಿಷಿಯನ್ಸಿ ಯಾರ್ದು? ಇದು ಏದ್ ಎಫಿಷಿಯನ್ಸಿ? ಇದು ಬಿದ್ ಎಫಿಷಿಯನ್ಸಿ. ಈಗ ನಮ್ಮ ಫಾರ್ಮುಲಾ ಏನೈತಿ? ಎಫಿಷಿಯನ್ಸಿ ಈಕ್ವಲ್ಸ್ ಟು ಟೋಟಲ್ ವರ್ಕ್ ಅಪಾನ್ ಟೋಟಲ್ ಟೈಮ್. ಹೌದಾ? ಈಗ ನಮಗೆ ಏನ್ ಕಂಡಿಡಿ ಅಂದಾನ, ಇಬ್ರು ಕೂಡಿ ಎಷ್ಟು ದೋಸ್ತ ಮುಗಿಸ್ತಾರ, ಎಷ್ಟು ಟೈಮ್ ದಾಗ ಮುಗಿಸ್ತಾರ ಅಂತಂದ. ಅಂದ್ರೆ ಈ ಟೋಟಲ್ ಟೈಮ್ ಇಲ್ಲಿ ಮ್ಯಾಗ್ ಹೋಗ್ತೈತಿ, ಈ ಟೋಟಲ್ ವರ್ಕ್ ಇಲ್ಲೇ ಇರ್ತೈತಿ, ಈ ಎಫಿಷಿಯನ್ಸಿ ಕೆಳಗಡೆ ಬರ್ತೈತಿ. ಹೌದಾ? ಟೋಟಲ್ ಟೈಮ್ ಯಾರ್ದು ಕಂಡಿಡಿ ಅಂದಾರ? ಎ ಮತ್ತ ಬಿ, ಎ ಮತ್ ಬಿ ಇಬ್ಬರದು ಬರ್ದೀನಿ. ಟೋಟಲ್ ವರ್ಕ್ ಎಷ್ಟೈತ್ರಿ? 36 ಐತಿ. ಎಫಿಷಿಯನ್ಸಿ ಎಷ್ಟೈತಿ? ಇಬ್ಬರದು ಕೂಡಿ ಅಂದ ನಾವು 3 + 2 ಎಷ್ಟು ಆಕೈತ್ರಿ? 5 ಆಕೈತಿ. ಅಂದ್ರ 36/5 days. ಇದು ಒಂದು ಆನ್ಸರ್ ಆಕೈತಿ, ಯಾಕಂದ್ರೆ ಕಡ್ತಾ ಹೋಗಂಗಿಲ್ಲ. ಇದು ಫ್ರಾಕ್ಷನ್ ಆಗೈತಿ. ಒಮ್ಮೆ ಆನ್ಸರ್ ಎದ್ರ ಕೊಟ್ಟಿರ್ತಾನ? ಮಿಕ್ಸ್ಡ್ ಫ್ರಾಕ್ಷನ್ ದಾಗ ಕೊಟ್ಟಿರ್ತಾನ. ಇಲ್ಲಿ ನೋಡ್ರಿ, ಈ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 5 ಹಂಗ ಬರಿತೀನಿ ನಾನು. 5 ಸಮೀಪ ನಂಬರ್ 5ರ ಮಗ್ಯಾಗ 36 ಸಮೀಪ ನಂಬರ್ ಯಾವ್ದು ಆಕೈತಿ? 5 7 35 ಆಕೈತಿ. 35 ಆಗಿಂದ ಎಷ್ಟು ಉಳಿತು? 1 ಉಳಿತು. ಅಂದ್ರ ಇದು 1 ಇಲ್ಲಿ ಬರೀತೀನಿ. ಅಂದ್ರೆ ಇದು ಒಂದು ಆನ್ಸರ್ ಆಕೈತಿ. ಏನಾತ್ರಿ ಇದು? 7.71/5 days ಆಕೈತಿ. ಇನ್ನ ಒಂದು ಆನ್ಸರ್ ಬರ್ತೈತಿ ನೋಡ್ರಿ. ಇದು ಆನ್ಸರ್. ಇನ್ನ ಒಂದು ಆನ್ಸರ್ ಡೆಸಿಮಲ್ ದಾಗ ಬರ್ತೈತಿ. ಡೆಸಿಮಲ್ ಅಂದ್ರೆ ಏನ್ ಸರ್? ಪಾಯಿಂಟ್ ದಾಗ ಆನ್ಸರ್ ಬರ್ತೈತಿ. ಹೆಂಗ ನೋಡ್ರಿ, 5 1 5 5 7 35 ಪಾಯಿಂಟ್ ಇಡ್ತೀನಿ, 1 ಆತು. ಅಂದ್ರೆ 5 ಯಾರ್ಲಿ, ಅಂದ್ರೆ ಆನ್ಸರ್ ಏನಕ್ಕೈತದ? 7.2 days. ಆಪ್ಷನ್ ಅದಾಗ ಯಾವ ರೀತಿ ಕೊಟ್ಟಿರ್ತಾನ ಆ ರೀತಿ ನಾವ್ನ ಇಟ್ಕೊಳಕ್ ಹೋಗ್ಬೇಕು. ಇದು SSC ದಾಗ ಕೇಳಿದ್ದ, ವೆರಿ ಇಂಪಾರ್ಟೆಂಟ್. ನೋಡ್ರಿ, ಒಂದ 7.2 days ಆಕೈತಿ, ಇನ್ನೊಂದ 36/5 days ಆಕೈತಿ, ಇನ್ನೊಂದ 71/5 days ಆಕೈತಿ. ಇಲ್ಲಿ ಆಪ್ಷನ್ ನಂಬರ್ ಯಾವ್ದಂದ್ರ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ, SSC MTS 2019 ಕೇಳಿದ ಕ್ವಶನ್ ನೋಡ್ರಿ. ಏನ್ ಹೇಳಿದಾರ? ಆದಿತ್ಯ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 24 days ಅಂತಂದ. whereas Raman can do the same work in 45 days. In how many days they can complete the same work together? Simple question ಕೇಳಿದಾನ. ಆದಿತ್ಯ ಎಷ್ಟು ದಿವಸ ಕೆಲಸ ಮಾಡಕತ್ತಾನ್ರಿ? ಆದಿತ್ಯ 24 ದಿವಸ ಕೆಲಸ ಮಾಡತ್ತಾನ. ರಮನ್ ಎಷ್ಟು ದಿವಸ ಕೆಲಸ ಮಾಡತ್ತಾನ? ರಮನ್ 45 days ವರ್ಕ್ ಮಾಡಕತ್ತಾನ. ಹೌದಾ? ಪ್ರೀವಿಯಸ್ ಸಮದಾಗ ನಾ ಏನಂದೀನಿ? ಇವ ಎರಡರದು ಲಸಾ ತೆಗಿಬೇಕು. 24 45 ಲಸಾ ತೆಗಿರಿ ನೀವು 360 ಬರ್ತೈತಿ. ನಾ ಹೇಳ್ಕೊಟ್ಟಿನಿ ಪ್ರೀವಿಯಸ್ ಸಮದಾಗ. 360 ಡೈರೆಕ್ಟ್ ಬರೆಯಾಕತ್ತೀನಿ ನಾನು. ಹೌದಾ? ಈಗ 24 ಎಷ್ಟಲೇ 360 ಅಂತ ಬರ್ತೈತಿ. 24 ಎಷ್ಟಲೇ 360 ಅಂದ್ರ 24 15 360 ಆಕೈತಿ. 45 ಎಷ್ಟಲೇ 360 ಅಂದ್ರ 45 8 360 ಆಕೈತಿ. ನೀವು ಚೆಕ್ ಮಾಡ್ಕೋರಿ ಅದನ್ನ. ಇಬ್ರು ಕೂಡಿ ಎಷ್ಟು ದಿವಸ ಮುಗಿಸ್ತಾರ ಅಂದಾರ. ಇರ್ಲಿ, ಮತ್ತೆ ನಾವು ಫಾರ್ಮುಲಾ ಹಾಕೋಣ. ಎಫಿಷಿಯನ್ಸಿ ಈಕ್ವಲ್ಸ್ ಟು ಟೋಟಲ್ ವರ್ಕ್ ಅಪಾನ್ ಟೋಟಲ್ ಟೈಮ್. ಟೋಟಲ್ ಟೈಮ್ ಮತ್ತೆ ಮ್ಯಾಗ ಹೋಗೈತಿ ಟೋಟಲ್ ವರ್ಕ್ ಅಪಾನ್ ಎಫಿಷಿಯನ್ಸಿ. ಟೋಟಲ್ ಟೈಮ್ ಯಾರ್ದು ಕೇಳ್ಯಾನ? ಆದಿತ್ಯ ಮತ್ತು ರಮನ್ ಇಬ್ಬರದು ಕೇಳ್ಯಾರ. ಟೋಟಲ್ ವರ್ಕ್ ಎಷ್ಟೈತಿ? 360 ಐತಿ. ಎಫಿಷಿಯನ್ಸಿ ಎಷ್ಟೈತಿ? 15 + 8 ಅಂತಂದ್ರ 23. ಆಪ್ಷನ್ ಅದಾಗ ಇದ ಐತಿ, ಆಪ್ಷನ್ ನಂಬರ್ 4. ಕ್ವಶನ್ ನೋಡ್ರಿ, ಈ ಟೈಪ್ SSC GD ಓದ್ ವರ್ಷ 2024 ದಾಗ ಕೇಳಿದ ಕ್ವಶನ್. ಏನ್ ಕೇಳಿದಾರ ನೋಡ್ರಿ, C and D ಟುಗೆದರ್ ಕ್ಯಾನ್ ಮೇಕ್ ಅ ಚೇರ್ ಇನ್ 4 days ಅಂತ ಐತಿ. C and D ಟುಗೆದರ್ ಕ್ಯಾನ್ ಮೇಕ್ ಅ ಚೇರ್ ಇನ್ 4 days ಅಂತ ಐತಿ. ಅಂಡ್ C ಅಲೋನ್ ಕ್ಯಾನ್ ಮೇಕ್ ದಿಸ್ ಚೇರ್ ಇನ್ 12 days. C ಒಬ್ಬ 12 ದಿವಸದಾಗ ಚೇರ್ ಮಾಡ್ತಾನಂತ. ಇನ್ ಹೌ ಮೆನಿ ಡೇಸ್ D ಅಲೋನ್ ಕ್ಯಾನ್ ಮೇಕ್ ದಿಸ್ ಚೇರ್ ಅಂತ ಅಂದ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ C and D ಎಷ್ಟು ದಿವಸ ಕೆಲಸ ಮಾಡ್ತಾರ ಅಂದಾರ. C and D ಅಂದಿದ್ದಕ್ಕ ಪ್ಲಸ್ ಅಂತ ತಗೊಂಡಿನಿ ನಾನು. C and D ಎಷ್ಟು ದಿವಸ ಕೆಲಸ ಮಾಡ್ತಾರ ಅಂದಾರ ಇವ್ರು? 4 days. ಹೌದಾ? ಸಿ ಒಬ್ಬ ಎಷ್ಟು ದಿವಸ ವರ್ಕ್ ಮಾಡ್ತಾರ ಅಂತಂದಾರ? ಸಿ ಒಬ್ಬ 12 ದಿವಸ ಅಂದಾರೆ. ಹೌದಾ? ಇರ್ಲಿ, ಇಷ್ಟಂತೂ ನಮಗ್ ಗೊತ್ತೈತಿ. ಡಿ ಒಬ್ಬ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಇರ್ಲಿ, ಇದು ಪೆಂಡಿಂಗ್ ಇರ್ಲಿ. 4 12 ಲಸ 12 ಆಗ್ಬಿಡ್ತೈತಿ ನೋಡ್ರಿ. ನಾನು 2 ಟೈಪ್ ಲಸ ತೆಗೋದು ಹೇಳಿ ನಿಮಗ. ಇವ್ ಎರಡರದಾಗ ದೊಡ್ಡ ನಂಬರ್ ಯಾವ? 12 ಐತಿ. 12 4ರ ಮಗ್ಯಾಗ ಬರ್ತೈತಂದ್ರ ಡೈರೆಕ್ಟ್ ಲಸ 12 ಆಕೈತಿ. ಈ ಟೈಪ್ ನಿಮಗೆ ಈಗ ಅರ್ಥ ಆಗೋಲ್ತಂದ್ರ ಫಸ್ಟ್ ಟೈಪ್ ಹೇಳಿದ್ ನೀವು ಫಾಲೋ ಮಾಡ್ರಿ. 4 ಎಷ್ಟಲೇ 12 ಆಕೈತಿ? 4 3ಲೇ 12 ಆಕೈತಿ. 12 ಎಷ್ಟಲೇ 12 ಆಕೈತಿ? 12 1ಲೇ 12 ಆಕೈತಿ. ಯಾರ್ದ ಕಂಡು ಹಿಡಿ ಅಂದ ನಮಗೆ ಡಿ ಎಷ್ಟು ದಿವಸ ಮುಗಿಸ್ತಾರ ಅಂತ ಹೇಳ್ಯಾರ. ಇರ್ಲಿ, C + D ವ್ಯಾಲ್ಯೂ ಎಷ್ಟು ಆಗೈತಿ? ಎಷ್ಟು ಸಿಕ್ಕೈತಿ ನಮ್ಗೆ? ಎಫಿಷಿಯನ್ಸಿ 3 ಸಿಕ್ಕೈತಿ. ಇಲ್ಲಿ ನೋಡ್ಬೋದು ನೀವು. ನಮಗ್ ಡಿ ದ ಎಫಿಷಿಯನ್ಸಿ ಗೊತ್ತಿಲ್ಲ. ಒಂದಲೇ ಸಿ ಕೇಳಿದ್ನಂದ್ರೆ ಡೈರೆಕ್ಟ್ ಸಿ ದ ಎಫಿಷಿಯನ್ಸಿ 1 ಐತಿ, 12 ಭಾಗಲೇ 1 ಇಟ್ಟು ಬಿಡ್ತಿದ್ವು ನಾವು. ಡಿ ಗೊತ್ತಿಲ್ಲ, ಅದಕ್ಕೆ C + D ಹೊರಗೆ ತಗೊಂಡಿನಿ. ಸಿ ದ ಎಷ್ಟೈತ್ರಿ? 1 ಐತಿ. ಅಂದ್ರೆ ಸಿ ಜಾಗದಾಗ 1 ಬರೆಯಾಕತ್ತೀನಿ. ಡಿಗ ನಾ ಎಷ್ಟು ಕೂಡಿಸಿದ್ರ 3 ಆಕೈತಿ ಅಂದ್ರೆ ಡಿ 2 ಕೂಡಿಸಿದ್ರ 3 ಆಕೈತಿ. ಅಂದ್ರೆ ಡಿ ದ ಎಫಿಷಿಯನ್ಸಿ ಎಷ್ಟು ಬಂತ ನಮ್ಗ? ಡಿ ದ 2 ಬಂತ.
ಸೂತ್ರ ಅಂತೂ ಗೊತ್ತೈತಿ ನಿಮಗ. ಟೋಟಲ್ ಟೈಮ್ ಡೈರೆಕ್ಟ್ ಇಡಾಕತ್ತೀನಿ. ಟೋಟಲ್ ವರ್ಕ್ ಅಪಾನ್ ಎಫಿಷಿಯನ್ಸಿ. ಯಾರ್ದು ಟೋಟಲ್ ಟೈಮ್ ಕಂಡಿಡಿ ಅಂದಾನ, ಡಿ ಕಂಡಿಡಿ ಅಂದಾನ. ಟೋಟಲ್ ವರ್ಕ್ ಎಷ್ಟು ಕೊಟ್ಟಾರ್ರಿ? 12 ಕೊಟ್ಟಾರ. ಎಫಿಷಿಯನ್ಸಿ ಎಷ್ಟು ಬಂದೈತಿ? ಡಿ ಎಫಿಷಿಯನ್ಸಿ ಬೇಕು, ಯಾಕಂದ್ರೆ ಡಿ ಎಷ್ಟು ದೂಸ ತಗೊಂಡ, ಡಿ ಎಷ್ಟು ಬಂದೈತಿ? 2 ಬಂದ್ರೆ 2 ಆರ್ಲಿ ಅಂದ್ರೆ ಎಷ್ಟು ದೂಸ ಮುಗಿಸ್ತಾರಿ? 6 days. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, 3 ವೇರಿಯೇಬಲ್ಸ್ ಮ್ಯಾಗ ಐತಿ ಸಮ. ಏನಂದಾರಿ? ಎ ಬಿ ಸಿ ಕ್ಯಾನ್ ಡೂ ಅ ವರ್ಕ್ ಇನ್ 12, 15, 20 days ರೆಸ್ಪೆಕ್ಟಿವ್ಲಿ. ಇನ್ ಹೌ ಮೆನಿ ಡೇಸ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಟುಗೆದರ್ ಅಂತಂದಾರ. ಈ ಸಲ 3 ವೇರಿಯೇಬಲ್ ಕೊಟ್ಟಾನ. ಎ ಬಿ ಸಿ ಕ್ಯಾನ್ ಡೂ ಅ ವರ್ಕ್ ಇನ್ 12, 15, 20 days. ಇರ್ಲಿ, ಎ ಎಷ್ಟು ದೂಸ್ ಕೆಲಸ ಮಾಡಾಕತ್ತಾರಿ? ಎ 12 ದೂಸ್ ಕೆಲಸ ಮಾಡತ್ತಾರ. ಬಿ ಎಷ್ಟು ದೂಸ್ ಕೆಲಸ ಮಾಡತ್ತಾರ? ಬಿ 15 ದೂಸ್ ಕೆಲಸ ಮಾಡಾಕತ್ತಾರ. ಸಿ ಎಷ್ಟು ದೂಸ್ ಕೆಲಸ ಮಾಡತ್ತಾರ? ಸಿ 20 ದೂಸ್ ಕೆಲಸ ಮಾಡತ್ತಾರ. ಹಂಗಂದ್ರ ಎ ಬಿ ಸಿ 3 ಮಂದಿ ಕೂಡಿ ಎಷ್ಟು ದೂಸ್ದಾಗ ವರ್ಕ್ ಮುಗಿಸ್ತಾರ ಅಂತ ಕೇಳ್ಯಾರ. ಅಂದ್ರ ನಾ ಟಿ ಎ ಬಿ ಸಿ ಇದನ್ನ ಕಂಡುಹಿಡಿಬೇಕಾ? ಇದನ್ನೆಲ್ಲ ಹಾಕಿರ್ತೇನೆ ನಾನು. ಹೌದಾ? 12, 15, 20 ಲಸ ಏನಾಕೈತಿ? ಇರ್ರಿ, ನಮಗ 12, 15, 20 ಮಗ್ಗಿ ಬರ್ತೈತಂದ್ರ ಇದನ್ನೆಲ್ಲ ಇಟ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ಹಿಂಗೆಲ್ಲ ಅಲ್ಲಿ ನಿಮಗೆ ಇಷ್ಟು ಟೈಮ್ ಇರಂಗಿಲ್ಲ. ಎಷ್ಟು ನಿಮ್ಗೆ ಕ್ವಶನ್ ಗೊತ್ತೈತಿ? 80 ಕ್ವಶನ್ ಇರ್ತೈತಿ, 60 ನಿಮಿಷ ಟೈಮ್ ಇರ್ತೈತಿ. ಎಷ್ಟು ಆದಷ್ಟು ಜಲ್ದಿ ಮಾಡ್ತೀರಿ ಅವರ ಗೆಲುವು ಕಾಣ್ತೀರಿ. ಇಲ್ಲಿ ನೋಡ್ರಿ, 12, 15, 20ದಾಗ ಯಾವ್ದು ದೊಡ್ಡ ಸಂಖ್ಯೆ ಐತಂದ್ರ 20 ಸಂಖ್ಯೆ ಐತಿ ನೋಡ್ರಿ. ನಾ ಇಲ್ಲಿ ಇಟ್ಕೋತೀನಿ ಬೇಕಂದ್ರ ನಿಮ್ ಸಂಬಂಧ. ನಾ ಲಸ ಯಾವ ರೀತಿ, ಇದು 2 ರೀತಿ ಹೇಳಿ ನಾನು ಫಸ್ಟ್ 2 ಕ್ವಶನ್ದಾಗ ಅಲ್ಲಿ ಗೊತ್ತಾಕೈತಿ. ಯಾರಿಗೆ ಗೊತ್ತಾಗಿಲ್ಲ ಆ ಕ್ವಶನ್ ನೋಡ್ಕೊಡ್ರಿ ನೀವು. 12, 15, 20ದಾಗ ದೊಡ್ಡ ನಂಬರ್ ಯಾವ್ದೈತಿ? 25. ಹೌದಾ? ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು? ಈ 20 15ರ ಮಗ್ಯಾಗ ಬರ್ತೈತೆ ಬರಂಗಿಲ್ಲ. 12ರ ಮಗ್ಯಾಗ ಬರ್ತೈತೆ ಬರಂಗಿಲ್ಲ. ಅಂದ್ರ ಇದಂತೂ ಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 22 ಎಷ್ಟ್ ಆಕೈತ್ರಿ? 22 40 ಆಕೈತಿ. 40 15ರ ಮಗ್ಯಾಗ ಬರ್ತೈತೇನ? ಬರಂಗಿಲ್ಲ. 40 12ರ ಮಗ್ಯಾಗ ಬರ್ತೈತೇನ? ಬರಂಗಿಲ್ಲ. ಅಂದ್ರ ಇದು ಆಗಂಗಿಲ್ಲ. 23 ಎಷ್ಟ? 23 60 ಆಕೈತಿ. 60 15ರ ಮಗ್ಯಾಗ ಬರ್ತೈತೇನ? ಬರ್ತೈತಿ. 60 12ರ ಮಗ್ಯಾಗ ಬರ್ತೈತೇನ? ಬರ್ತೈತಿ. ಅಂದ್ರ 100% ಲಸ ಏನಾಕೈತಿ? 60 ಆಕೈತಿ. ಇಲ್ಲಿ ಬರೀಲಿ ನಾನ ಈ ಲಸಾಗ ನಾವ್ ಏನಂತ ಕರಿತೀವಿ? ನಾ ನಿಮಗೆ ಫಸ್ಟ್ ಸಮ ಮಾಡೋದ್ರದಾಗ ಹೇಳಿನಿ. ಏನಂತೀವಿ? ಟೋಟಲ್ ವರ್ಕ್ ಅಂತ ಕರಿತೀವಿ. ಇರ್ಲಿ, ಇದನ್ನ ಆಮೇಲೆ ಮತ್ತೆ ನಾ ಲೈನ್ ಹಾಕ್ತೀನಿ, ಇಲ್ಲಾಂದ್ರೆ ನಾನು ಡಯಾಗ್ರಾಮ್ ಕೇಳ್ತಿರ್ತೀನಿ. 12 ಎಷ್ಟೇ 60 ಅಂತಂದ್ರ 12 5 60. 15 ಎಷ್ಟೇ 60? 15 4 60. 20 ಎಷ್ಟೇ 60? 23 60. ಹೌದಾ? ಇದು ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ಇದನ್ನ ರಬ್ ಮಾಡ್ತೀನಿ ನಾನು. ಈಗ ನಮಗೆ ಏನ್ ಕಂಡಿಡಿ ಅಂದ್ರೆ ಟೋಟಲ್ ವರ್ಕ್ ಎ ಬಿ ಸಿ 3 ಮಂದಿ ಕೂಡಿದ್ರೆ ಎಷ್ಟು ದಿವಸ ಮುಗಿಸ್ತಾರ? ಎ ಬಿ ಸಿ ಅಂತ ಬರೀರಿ. ಟೋಟಲ್ ವರ್ಕ್ ಅಪಾನ್ ಏನೈತಿ? ಟೋಟಲ್ ವರ್ಕ್ ಅಪಾನ್ ಎಫಿಷಿಯನ್ಸಿ ಅಂತ ಬರೀತೀನಿ. ಎಫಿಷಿಯನ್ಸಿ ಯಾರ್ದು? 3 ಮಂದಿ ಕೂಡಿ ಅಂತ ನಾವು. ಹೌದಾ? ಟೋಟಲ್ ವರ್ಕ್ ಎಷ್ಟೈತಿ? ಇದಕ್ಕೆ ನಾ ಏನ್ ಅಂದಿದ್ ನಗೆ? ಟೋಟಲ್ ವರ್ಕ್ ಎಷ್ಟೈತಿ? 60 ಐತಿ. 60. ಎಫಿಷಿಯನ್ಸಿ ಎ ಬಿ ಸಿ ಎಷ್ಟೈತಿ? 5, 4, 9, 9, 3, 12. 12 1, 12 5 ಅಂದ್ರೆ ಎಷ್ಟು ದಿವಸ ಮುಗಿಸ್ತಾರ? 5 ದಿವಸ ಮುಗಿಸ್ತಾರ. ಇದು SSC MTS 2019 ಕೇಳಿದ್ದ. ಇದನ್ನ ಸ್ವಲ್ಪ ಲಕ್ಷ ಕೊಡ್ರಿ. ಎಷ್ಟು ದಿವಸ ಮುಗಿಸ್ತಾರಿ? 5 ದಿವಸ. ಆಪ್ಷನ್ ನಂಬರ್ 3 ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, SSC MTS 2019 ಕೇಳ್ಯಾರ. ಪ್ರೀವಿಯಸ್ ಇಯರ್ದಾಗೂ ಈ ಟೈಪ್ ಕೇಳಿದಾರ. ನಾನು ನೋಡಿನಿ, ನೀವು ನೋಡ್ರಿ ಗೊತ್ತಾಕೈತಿ. ಈಗ ಡಿಸ್ಪ್ಲೇದಾಗ ಕಾಣತಿರ್ಬೇಕ. ಏನಂದಾರಿ? X ಕ್ಯಾನ್ ಡೂ ಅ ವರ್ಕ್ ಇನ್ 15 days ಅಂದ್ರ X 15 ದಿವಸ ಕೆಲಸ ಮಾಡ್ತಂತ. Y ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 30 days ಅಲೋನ್ ಅಂತ ಹೇಳಿದಾರ. ಹೌದಾ? ನೆಕ್ಸ್ಟ್ ನೋಡ್ರಿ, ಏನಂದಾರ? X, Y, Z ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 9 days ಅಂದಾರ. ಆಮೇಲೆ ಇನ್ ಹೌ ಮೆನಿ ಡೇಸ್ Z ಅಲೋನ್ ಡೂ ದ ವರ್ಕ್ ಅಂತಂದಾರ. X ಎಷ್ಟು ಡೇಸ್ ವರ್ಕ್ ಮಾಡ್ತಾರ ಅಂತಂದಾರಿ? X 15 ದಿವಸ ವರ್ಕ್ ಮಾಡ್ತಾರಂತ. Y ಎಷ್ಟು ಡೇಸ್ ವರ್ಕ್ ಮಾಡ್ತಾರಂತ? Y 30 days ವರ್ಕ್ ಮಾಡ್ತಾರಂತ. ಹೌದಾ? X ಪ್ಲಸ್ Y ಪ್ಲಸ್ Z ಇವರು 3 ಮಂದಿ ಕೂಡಿ ಎಷ್ಟು ದಿವಸ ವರ್ಕ್ ಮಾಡ್ತಾರಂತ್ರಿ? 3 ಮಂದಿ ಕೂಡಿ 9 ದಿವಸ ವರ್ಕ್ ಮಾಡ್ತಾರ. ಹೌದಾ? ಇರ್ಲಿ, 3ರದು ಲಸ ತೆಗಿಬೇಕು ನಾವು. 3ರದು ಲಸ ತೆಗಿಬೇಕು. ಅಂದ್ರ 15 ಐತಿ, 30 ಐತಿ, 9 ಐತಿ. ಲಸ ಏನ್ ಆಕೈತಿ ಅಂದ್ರೆ ದೊಡ್ಡ ನಂಬರ್ ಯಾವ್ದೈತಿ ಅದ್ರಾಗ? 30 ಐತಿ. 30ರ ಮಗ್ಯಾಗ 15 ಬರ್ತೈತಿ? ಬರಂಗಿಲ್ಲ. ಇಲ್ಲಿ ನಾ ಬರ್ಕೋತೀನಿ. 15 ಐತಿ, 30 ಐತಿ, 9 ಐತಿ. ಹೌದಾ? ಈಗ ನೀವು ಇದನ್ನ ಬಹಳ ದೀರ್ಘಕ್ಕೆ ಒಯ್ಬೇಕಾಕತ್. ನಾ ಈಗ ನಾ ಇದ್ರ ಪ್ರಕಾರ ಮಾಡಿದ್ ನನ್ನ ನಂಬರ್ ಪ್ರಕಾರ ಈಗ 3 ಎಟ್ ಎ ಟೈಮ್ ಒಂದ ಮಗ್ಯಾಗ ಹೋಗ್ಕೈತಿಲ್ ನೋಡ್ರಿ. 3 5s 15, 3 10s 30, 3 3s 9. ಈಗ ಮತ್ತೆ 3 ಒಂದ ಮಗ್ಯಾಗ ಹೋಗಂಗಿಲ್ಲ. ಅದಕ್ಕೆ ಯಾವರ 2 ಹೊಕ್ಕಾವ? ಇಲ್ಲಿ ನೋಡ್ರಿ, 5 1, 5 2 ಈ 3 ಹಂಗೆ ಇಡೋಣ. 3 5s 15, 15 2s 30, 30 3s ಎಷ್ಟು ಆಕೈತಿ? 90 ಆಕೈತಿ. ಅಂದ್ರ LCM ಎಷ್ಟು ಬರ್ತೈತ್ರಿ? 90 ಬರ್ತೈತಿ. ಏನ್ರಿ ಅಂದ್ರೆ ಟೋಟಲ್ ವರ್ಕ್ ಎಷ್ಟು ಬರ್ತೈತೆ ಅಂತ ಸಿಕ್ಕೈತಿ. ಎಷ್ಟು ಬರ್ತೈತಿ? 90 ಬರ್ತೈತಿ. 15 ಎಷ್ಟು 90 ಆಕೈತ್ರಿ? 15 6 90 ಆಕೈತಿ. 30 ಎಷ್ಟಲೇ 90 ಆಕೈತಿ? 30 3s 90. 9 ಎಷ್ಟಲೇ 90 ಆಕೈತ್ರಿ? 9 10s 90. ಇದು ಲಸ ತೆಗಿಯೋದಂತೂ ಗೊತ್ತಾಗೈತೆ ಅನ್ಕೋತೀನಿ ನಾನು. ಇಲ್ಲಿ ನೋಡಿ,
ನಮಗ ಎಕ್ಸ್ ಒಬ್ಬ ಎಷ್ಟು ದಿವಸ ಝೆಡ್ ಒಬ್ಬ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳಿದಾರ. ನಿಮಗ್ ಕ್ವಶನ್ ದಾಗ ಕಾಣಕತ್ತಿರ್ಬೇಕು, ಇಲ್ಲಿ ನಾ ಹಾಕಿನ ಅದನ್ನ. ಇರ್ಲಿ, ಎಕ್ಸ್ ಕೇಳಿದ್ದ ಒಂದೆಲೆ ವಾಯ್ ಕೇಳಿದ್ದಂದ್ರ ಡೈರೆಕ್ಟ್ ಎಫಿಷಿಯನ್ಸಿ ಸಿಕ್ಕಿತ್ತು, ಹಾಕ್ಬಿಡ್ತಿದ್ವಿ ನಾವು. ಕರೆಕ್ಟ್ ಕೇಳಿದಾನ ಯಾರ್ದು ಕೇಳ ನಾವು, ಝೆಡ್ ಕೇಳ. ಇಲ್ಲಿ ಝೆಡ್ ಇದ್ರಾಗ ಐತೇನ್, ಅದನ್ನ ಹೊರಗಡೆ ತಗೊಂಡ್ಬಿಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವ್ಯಾಲ್ಯೂ ಎಷ್ಟು ಐತ್ರಿ, 10 ಐತಿ. ಇಲ್ಲಿ ನೋಡ್ರಿ ಎಕ್ಸ್ ಎಫಿಷಿಯನ್ಸಿ ಎಷ್ಟು ಬಂದಿತ್ತು, 6 ಬಂದಿತ್ತು. 6 ಬರೆಯಾಕತ್ತೀನಿ, ಇದು ಪ್ಲಸ್ ಹಿಂಗ ಇಡೋದು. ವೈದ ಎಫಿಷಿಯನ್ಸಿ ಎಷ್ಟು ಬಂದಿತ್ತು, 3 ಬಂದಿತ್ತು. ಇದನ್ನು ಪ್ಲಸ್ ಅಷ್ಟೇ ಇಡೋದು. ಎಷ್ಟು ಕೂಡಿಸಿದ್ರೆ 10 ಆಕೈತಿ. ಈಗ ನಮಗೆ ಝೆಡ್ ಗೆ ಎಷ್ಟು ಕೂಡಿಸಿದ್ರೆ 10 ಆಕೈತಿ. ನೋಡ್ರಿ 6 ಪ್ಲಸ್ 3 ಎಷ್ಟು ಆಕೈತಿ, 9 ಆಕೈತಿ. 9 ಎಷ್ಟು ಕೂಡಿಸಿದ್ರೆ 10 ಆಗತೈತಿ, 1. ಅಂದ್ರೆ ನಮ್ಗೆ ಏನ್ ಸಿಕ್ತು, ಝೆಡ್ ಎಫಿಷಿಯನ್ಸಿ ಸಿಕ್ತು. ಝೆಡ್ ಎಷ್ಟು ಬಂತು, ಝೆಡ್ ಎಫಿಷಿಯನ್ಸಿ 1 ಬಂತು. ನಮ್ಗೆ ಫಾರ್ಮುಲಾ ಏನೈತಿ, ಟೋಟಲ್ ಟೈಮ್. ಯಾರ್ದು ಟೋಟಲ್ ಟೈಮ್, ಝೆಡ್ ಕಂಡಿಡಿ ಅಂದ ನಾವು. ಟೋಟಲ್ ವರ್ಕ್ ಅಪೌನ್ ಎಫಿಷಿಯನ್ಸಿ. ಯಾರ್ದು ಎಫಿಷಿಯನ್ಸಿ, ಝೆಡ್ ಎಫಿಷಿಯನ್ಸಿ. ಟೋಟಲ್ ವರ್ಕ್ ಎಷ್ಟು ಐತಿ ನಂದು, 90 ಬರೆಯಾಕತ್ತೀನಿ. ಎಫಿಷಿಯನ್ಸಿ ಆಫ್ ಝೆಡ್ ಎಷ್ಟು ಬಂದೈತಿ ನಂದು, 1 ಬಂದೈತಿ. ಹೌದಾ, ಅಂದ್ರೆ ಎಷ್ಟು ದಿವಸ ಮುಗಿಸ್ತಾರೆ, 90 ಡೇಸ್ ಮುಗಿಸ್ತಾರ. ಅಂದ್ರೆ ಆಪ್ಷನ್ ನಂಬರ್ 2 ಆಕೆ. ನೆಕ್ಸ್ಟ್ ಸೆಮ್ ನೋಡ್ರಿ, ಹೋದ ವರ್ಷ 2024 ಫೆಬ್ರವರಿದಾಗ ಕೇಳಿದ್ದ ಥರ್ಡ್ ಶಿಫ್ಟ್ ದಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಅಲೋನ್ ಇನ್ 20 ಡೇಸ್ and 60 days respectively andana. They begin the work together, but A left the work after some days and B completed the remaining work in 12 days. After how many days from the beginning A left the work ಅಂತ ಕೇಳಿದಾನೆ. ಇರ್ಲಿ, A and B can complete the work in 20 ಮತ್ತು 60 days ಅಂದಾನ. ಅಂದ್ರೆ A 20 ದಿವಸ ಕೆಲಸ ಮಾಡ್ಯಾನ, B 60 ದಿವಸ ಕೆಲಸ ಮಾಡ್ಯಾನ್ರಿ. ಹೌದಾ, ಇವು ಎರಡರದು ಲಸ ನೋಡ್ರಿ 60 ಬರ್ತೈತಿ. ಎಷ್ಟು ಬರ್ತೈತಿ, 60 ಬರ್ತೈತಿ. 20 ಎಷ್ಟಲೇ 60, 23 60 ಎಷ್ಟಲೇ 60 ಆಕೈತ್ರಿ, 60 ಬಂದ್ರಿ. ನಿಮ್ಗೆ ಹೇಳಿನ ಇದಕ್ಕೆ ಏನನ್ ಕರೀತಾರ, ಟೋಟಲ್ ವರ್ಕ್ ಅಂತಾರ. ಇದಕ್ಕೆ ಏನನ್ ಕರೀತಾರ, ಇದಕ್ಕೆ ಎಫಿಷಿಯನ್ಸಿ ಅಂತ ಕರೀತಾರ. ಹೌದಾ, ಇರ್ಲಿ. ಏನಂದ್ರೆ ಒಂದ್ ಸ್ವಲ್ಪ ಸ್ಟೇಟ್ಮೆಂಟ್, ದೇ ಬಿಗಿನ್ ದ ವರ್ಕ್ ಟುಗೆದರ್ ಬಟ್ ಎ ಲೆಫ್ಟ್ ದ ವರ್ಕ್ ಆಫ್ಟರ್ ಸಮ್ ಡೇಸ್. ಇಬ್ರು ಕೂಡಿ ಕೆಲಸ ಚಾಲು ಮಾಡ್ಯಾರ. ಇರ್ಲಿ, ಇದನ್ನ ಲೈನ್ ಡಯಾಗ್ರಾಮ್ ಪ್ರಕಾರ ಮಾಡ್ಯಾರ. ಇಬ್ರು ಕೂಡಿ ಕೆಲಸ ಮಾಡ್ಯಾರ. ಹೌದಾ, ಅಂದ್ರ ಎ ಪ್ಲಸ್ ಬಿ ಇಬ್ರು ಕೂಡಿ ಕೆಲಸ ಮಾಡ್ಯಾರ. ಹೌದಾ, ಆಮೇಲೆ ಏನಂತ ಹೇಳಿ, ದೇ ಬಿಗಿನ್ ದ ವರ್ಕ್ ಟುಗೆದರ್ ಬಟ್ ಎ ಲೆಫ್ಟ್ ದ ವರ್ಕ್ ಆಫ್ಟರ್ ಸಮ್ ಡೇಸ್ ಅಂಡ್ ಬಿ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್ ಅನ್ನ. ಅಂದ್ರೆ ಯಾರ ಕೆಲಸ ಬಿಟ್ಟಾರ, ಯಾರು ಬಿಟ್ಟಾರ, ಎ ಬಿಟ್ಟಾರ. ಬಿ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್ ಇನ್ ಎಷ್ಟು ಡೇಸ್ ದಾಗ ಕಂಪ್ಲೀಟ್ ಮಾಡ್ಯಾರಂತ್ರಿ, 12 ದಿವಸ ಕಂಪ್ಲೀಟ್ ಮಾಡ್ಯಾರ. ಹೌದಾ, ನಮಗೆ ಏನ್ ಹೇಳಿದಾರ, ಏನ್ ಕಂಡಿಡಿ ಅಂದಾರ. ಹಂಗಂದ್ರ ಆಫ್ಟರ್ ಹೌ ಮೆನಿ ಡೇಸ್ ಫ್ರಮ್ ದ ಬಿಗಿನಿಂಗ್ ಎ ಲೆಫ್ಟ್ ದ ವರ್ಕ್ ಅಂತ ಕೇಳಿದಾರ. ಇರ್ಲಿ, ಬಿ ಒಬ್ಬರ ಕೆಲಸ ಮಾಡ್ಯಾರ. ಅಂದ್ರೆ ಬಿ ಎಷ್ಟು ಕೆಲಸ ಮುಗಿಸ್ಯಾರ, ಬಿ ಎಫಿಷಿಯನ್ಸಿ ಎಷ್ಟೈತಿ, 1 ಐತಿ. 1 into 12 ಅಂದ್ರ 12 ಯೂನಿಟ್ ಕೆಲಸ ಮುಗಿಸ್ಯಾರ. ಯಾರು ಮುಗಿಸ್ಯಾರು, ಬಿ ಮುಗಿಸಿದಾರ. ಹೌದಾ, ನಮ್ ಟೋಟಲ್ ಕೆಲಸ ಎಷ್ಟೈತ್ರಿ, 60 ಐತಿ. 60ದಾಗ 12 ಮೈನಸ್ ಮಾಡಿದ ಕೆಲಸ ಮುಗಿದೈತಲ್ಲ, ಅಂದ್ರೆ ಉಳಿತಷ್ಟ 48 ಯೂನಿಟ್ ಕೆಲಸ ಉಳಿತ. ಹೌದಾ, ಈ 48 ಯೂನಿಟ್ ಕೆಲಸ ಯಾರು ಮಾಡ್ಬೇಕು, ಎ ಮತ್ತು ಬಿ ಮಾಡ್ಬೇಕು. ಹೌದಾ, 48 ಯೂನಿಟ್ ಕೆಲಸ ಯಾರು ಮಾಡ್ಬೇಕ್ರಿ, ಎ ಮತ್ತು ಬಿ ಮಾಡ್ಬೇಕು. ಎ ಮತ್ತು ಬಿ ಎಫಿಷಿಯನ್ಸಿ ಎಷ್ಟಾಗತೈತಿ, 4 ಆಗತ್ತೈತಿ. 4 1s 4, 4 1s 4, 4 2s. ಅಂದ್ರ ಎ ಮತ್ತು ಬಿ 12 ದಿವಸ ಕೆಲಸ ಮಾಡಿ, ಈ 12 ದಿವಸ ಆಗಿಂದ ಯಾರು ಬಿಡಾಕತ್ತಾರ, ಎ ಬಿಡಾಕತ್ತಾರ. ಆಮೇಲೆ ಯಾರು ಕಂಟಿನ್ಯೂ ಮಾಡ್ಯಾರ, ಬಿ ಕಂಟಿನ್ಯೂ ಮಾಡ್ಯಾರ. ಹೌದಾ, ಯಾರು ಬಿಟ್ರಿ, ಎ ಬಿಟ್ರ ಬಿ ಕಂಟಿನ್ಯೂ. ಅಂದ್ರ ಎ ಎಷ್ಟು ದಿವಸ ಆಗಿಂದ ಬಿಟ್ಟ, ಎ 12 ದಿವಸ ಆಗಿಂದ ಬಿಟ್ಟ. ಅಂದ್ರೆ ಆಪ್ಷನ್ ಏನಾಕೈತ್ರಿ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ಪ್ರೀವಿಯಸ್ ಸಮ್ ಏನ್ ಮಾಡಿದ್ವು ಆ ಟೈಪ್ ಒಂದ್ ಸಮ್ ಐತಿ. ಇನ್ನೊಂದು ಮಾಡೋಣ, ಪರ್ಫೆಕ್ಟ್ ಆಗ್ಬಿಡ್ತೀರಿ ನೀವು. ಏನ್ ಹೇಳಿದಾರಿ, ಡಿಸ್ಪ್ಲೇದಾಗ ಕಾಣತಿರ್ಬೇಕ. ಎ ಅಂಡ್ ಬಿ ಈಚ್ ವರ್ಕಿಂಗ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 15 days and 25 days respectively. They started the work together but B left after some time and A finished the remaining work in 7 days. B ಬಿಟ್ಟಾನಂತ್ರಿ, ಎ ಎಷ್ಟು ದಿವಸ ಮುಗಿಸ್ತಾನ, 7 ದಿವಸ ಕೆಲಸ ಮುಗಿಸ್ತಾನಂತ. ಹೌ ಮೆನಿ ಡೇಸ್ ಫ್ರಮ್ ದಿ ಸ್ಟಾರ್ಟ್ ಡಿಡ್ ಬಿ ಲೀವ್ ಅಂತ ಕೇಳಿದಾನ. ಇರ್ಲಿ, ಎ ಎಷ್ಟು ದಿವಸ ಕೆಲಸ ಮಾಡತ್ತಾನ್ರಿ, ಎ 15 ದಿವಸ ಕೆಲಸ ಮಾಡತ್ತಾನ. ಬಿ ಎಷ್ಟು ದಿವಸ ಕೆಲಸ ಮಾಡಾಕತ್ತಾರ, ಬಿ 25 ದಿವಸ ಕೆಲಸ ಮಾಡಾಕತ್ತಾರ. ಎರಡರದು ಲೆಸ ಎಷ್ಟಾಕೈತಿ, 25 ದೊಡ್ಡದಾಕೈತಿ. ಹೌದಾ, 15 ಮತ್ತು 25 ದಾಗ ಯಾವ್ದು ದೊಡ್ಡದಾಕೈತಿ, ಇಲ್ಲಿ 25 ದೊಡ್ಡದಾಕೈತಿ. 25 15 ಮಗ್ಯಾಗ ಬರಂಗಿಲ್ಲ, ಅಂದ್ರೆ ಇದಂತೂ ಲಸ ಆಗಂಗಿಲ್ಲ. 25 2s 50 ಆಕೈತಿ. 50 15 ಬರಂಗಿಲ್ಲ, ಇದು ಲಸ ಆಗಂಗಿಲ್ಲ. 25 3s 75 ಆಕೈತಿ. ಇದು 15 ಮಗ್ಯಾಗ ಬರ್ತೈತಿ. ಅಂದ್ರೆ 100% ಏನಾಕೈತ್ರಿ, 75 ಲಸ ಆಕೈತಿ. ಹೌದಾ, 15 ಎಷ್ಟು 75 ಆಕೈತಿ, 15 5s 75 ಆಕೈತಿ. 25 ಎಷ್ಟಲೇ ಆಕೈತ್ರಿ, 25 3ಲೇ ಆಕೈತಿ. ನಾವು ಎಫಿಷಿಯನ್ಸಿ ಕಂಡು ಹಿಡಿದಿವಿ, ಟೋಟಲ್ ವರ್ಕ್ ಎಷ್ಟೈತೆ ಅಂತ ಅದು ಗೊತ್ತಾಗೈತಿ. ಈಗ ಮುಂದೆ ಏನ್ ಹೇಳಿದಾರ ಕ್ವಶನ್ ದಾಗ, ದೇ ಸ್ಟಾರ್ಟೆಡ್ ವರ್ಕ್ ಟುಗೆದರ್. ಲೈನ್ ಡಯಾಗ್ರಾಮ್ ಹಾಕ, ಇಬ್ರು ಕೂಡಿ ಕೆಲಸ ಮಾಡಾಕತ್ತಾರ. ಹೌದಾ, ಎ ಪ್ಲಸ್ ಬಿ ಅಂತ ಬರೆಯಾಕತ್ತೀನಿ. ಪ್ರೀವಿಯಸ್ ಸಮ್ದಾಗು ಹಿಂಗ ಮಾಡಿದ್ವಿ ನಾವು. ಬಿ ಬಟ್ ಬಿ ಲೆಫ್ಟ್ ಆಫ್ಟರ್ ಸಮ್ ಟೈಮ್. ಬಿ ಆಫ್ಟರ್ ಸಮ್ ಟೈಮ್ ಕೆಲಸ ಬಿಡ್ತಾನಂತ. ಅಂಡ್ ಎ ಫಿನಿಶ್ ದ ವರ್ಕ್. ಬಿ ಬಿಡಾಕತ್ತಾನಂತಂದ್ರ ಎ ಎಷ್ಟು ದಿವಸ ಕೆಲಸ ಮುಗಿಸಾಕತ್ತಾನ್ರಿ, ಎ 7 days ದ ಕೆಲಸ ಮುಗಿಸಾಕತ್ತಾರ. ಹೌದು, ಅಂದ್ರೆ ಏನ್ ಎಫಿಷಿಯನ್ಸಿ ಎಷ್ಟೈತಿ ನಮಗ, ಏದ್ 5 ಐತಿ.
5 ಇಂಟು 7 ಅಂತಂದ್ರೆ ಎಷ್ಟಾತ್ರಿ 35 ಯೂನಿಟ್ ಕೆಲಸ ಮುಗಿದೈತಿ. ಟೋಟಲ್ ವರ್ಕ್ ಎಷ್ಟು ಐತ್ರಿ 75 ಐತಿ. 75 ಮೈನಸ್ 35 ಅಂದ್ರೆ ಉಳಿತ ಎಷ್ಟಿದೆ 40 ಉಳಿದ. ಹೌದಾ? ಈ 40 ವರ್ಕ್ ಯಾರು ಮುಗಿಸ್ಬೇಕು? ಎ ಮತ್ತು ಬಿ ಮುಗಿಸ್ಬೇಕು. 40 ಎ ಮತ್ತು ಬಿ ಎಷ್ಟು ಆಕೈತ್ರಿ 8 ಆಕೈತಿ. 8 1 8 5 ಅಂದ್ರ 5 ದಿವಸ ಆಗಿಂದ ಕೆಲಸ ಬಿಡ್ತಾರ. ಯಾರು ಬಿಡ್ತಾರ? ಬಿ ಬಿಡ್ತಾರ. ಅಂದ್ರ ಆನ್ಸರ್ ಏನಾಕೈತ್ರಿ 5 ಡೇಸ್ ಆಕೈತಿ. ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಟೈಪ್ ನಿಮಗೆ ಕೇಳಿದಾನ. ಏನ್ ಕೇಳಿದಾನ ನೋಡ್ರಿ ಕ್ವಶನ್. 5 men can do a work in 6 days ಅಂತಂದಾನ. 10 women can do it in 5 days. And in how many days 3 men and 5 women can do it together? ಬಾಳ ಸಿಂಪಲ್ ಐತಿ. ಏನಂದ್ರೆ ಫಸ್ಟ್ ಗೆ 5 men can do a work in 6 days ಅಂತ ಹೇಳಿದಾರ. ಹೌದಾ? ಈಕ್ವಲ್ಸ್ ಟು ಸೈನ್ ಇಡಾಕತ್ತೀನಿ. 10 women can do it in 5 days ಅಂತಂದಾರ. 10 women can do it in 5 days ಮತ್ತೆ ಈಕ್ವಲ್ಸ್ ಟು ಸೈನ್ ಹಾಕತ್ತೀನಿ. ಕ್ವಶನ್ ಏನ್ ಕೇಳಿದಾರೆ? And in how many days 3 men and 5 women can complete the work together ಅನ್ನೋ. 3 men and 5 women ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. 3 men and 5 women ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾನ. ಎಕ್ಸ್ ಅಂತ ಇಡೋಣ. ಇರ್ಲಿ, ನಮಗೆ ಇಬ್ರು ಕೂಡ ಅಂದ್ರೆ 3 ಮೆನ್ನು 5 ಮೆನ್ನು ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಇದಕ್ಕಿಂತ ಮುಂಚೆ ನಮಗ ಮೆನ್ ವುಮೆನ್ ಎಫಿಷಿಯನ್ಸಿ ಕಂಡು ಹಿಡಿಬೇಕು ನಾವು. ಅಂದಾಗ ಈ ಲೆಕ್ಕ ಮಾಡಕ್ ಬರ್ತದೆ. ಸರ್ ಇದ 5 ಮೆನ್ ಮತ್ ಇಂಟು 6 ಅಂತ ಯಾಕೆ ಇಟ್ಕೊಂಡಿರಿ ನೀವು? ನಾ ಫಸ್ಟ್ ಟೈಪ್ ಹೇಳೋ ಟೈಮ್ದಾಗ MDT/W ಅಂತ ಫಾರ್ಮುಲಾ ಹೇಳಿನ. MDT/W. ಈಗ ಫಸ್ಟ್ ಏನಂದ್ರೆ 5 men can complete a work in 6 days ಅಂತ. 5 men 6 days. ಹೌದಾ? ಈಕ್ವಲ್ಸ್ ಟು 10 women can complete a work in 5 days ಅಂತ. 10 women can complete a work in 5 days ಅಂದನ. 10 women 5 days into 5 equals to 3 men and 8 women. ಅಂಡ್ ಅಂತಂದ್ರ ಮ್ಯಾಥ್ಸ್ ದಾಗ ಪ್ಲಸ್ ಆಕೈತಿ. ಹೌದಾ? 3 men and 5 women ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳಿದಾರ. ಈಗ ನೋಡ್ರಿ ಫಸ್ಟ್ ಎಫಿಷಿಯನ್ಸಿ ಕಂಡು ಹಿಡಿಯೋಣ. ಇವ್ ಎರಡರದಾಗ ಏನೇನ್ ಕಟ್ತಾ ಹೋಗ್ತಾವ ನೋಡ್ರಿ. 5 ಕ್ಯಾನ್ಸಲ್ ಆತ. 2 3s 2 5s ಅಂದ್ರ 3 ಇಂಟು ಎಂ ಅಂತಂದ್ರ 3m ಬರ್ತೈತ್ರಿ. ಈಕ್ವಲ್ಸ್ ಟು 5 ಇಂಟು W ಅಂತಂದ್ರ 5W ಬರ್ತೈತಿ. M/W. ಎಮ್ ವ್ಯಾಲ್ಯೂ ಏನೈತಿ ಇದ್ರ ಅಪೋಸಿಟ್ ಇದ್ರ ಮ್ಯಾಗ್ ಬರ್ತೈತಿ. W ವ್ಯಾಲ್ಯೂ ಏನೈತಿ ಇದು ಕೆಳಗಡೆ ಬರ್ತೈತಿ. ನಮಗೆ ಎಫಿಷಿಯನ್ಸಿ ಸಿಕ್ತು. ಏನ್ ಸಿಕ್ತು? M 5 ಐತಿ, W 3 ಐತಿ. ಈಗ ಇವು ಎರಡರದಾಗ ಯಾವ್ದಾರ ಒಂದ್ ತಗೊಳ್ಳೋಣ ನಾವು. ನೋಡ್ರಿ ನಾ ಏನ್ ನೀವು ಯಾವ್ದು ತಗೊಂಡ್ರು ಆನ್ಸರ್ ಬರ್ತೀರಿ. 5 men ಇಂಟು 6 ಇದನ್ನ ತಗೊಂಡಿನಿ ನಾನು. ಹೌದಾ? ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರಿ 3 men ಪ್ಲಸ್ 5 women ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಹೌದಾ? ಏನ್ 5 men ಅಂತ ಐತಿ, 5 ಹಂಗ ಇಡ್ತೀನಿ. ಮೆನ್ ಎಫಿಷಿಯನ್ಸಿ ಬಂದೈತಿ. ಈಗ ನಮ್ಗೆ ಎಷ್ಟು ಬಂದೈತಿ? 5 ಬಂದೈತಿ. ಇಂಟು 6 3 ಮೆನ್ ಎಫಿಷಿಯನ್ಸಿ ಮತ್ತೆ ಹಾಕ್ಬೇಕು ಅಂದ್ರೆ 5 ಪ್ಲಸ್ ವುಮೆನ್ ಎಫಿಷಿಯನ್ಸಿ ಎಷ್ಟು 3 ಐತಿ. ಹೌದಾ? ಇದನ್ನ ಎಷ್ಟು ದಿವಸ ಮುಗಿಸ್ತಾರ ಅಂದ್ರೆ ಇಲ್ಲಿ ನೋಡ್ರಿ 5 5s ಅಂದ್ರೆ 25 ಇಂಟು 6 ಹಿಂಗೆ ಇಡು. ನೀವು ಗುಣಾಕಾರ ಮಾಡಾರೆ ಇಡ್ರಿ ಹಂಗ ಇಡ್ರಿ, ಏನ್ ಫರ್ಕ್ ಬೀಳಂಗಿಲ್ಲ. 3 5s 15 ಆಕೈತಿ. 5 3s 15 ಆಕೈತಿ. 15 ಪ್ಲಸ್ 15 ಅಂದ್ರೆ 30. 30 ಇಂಟು ಎಕ್ಸ್ ಅಂದ್ರೆ 30x ಆಕೈತಿ. ಇದನ್ನ ರಬ್ ಮಾಡ್ಲಿ ನಾನು. 30x ಆಕೈತಿ. ನಮ್ಗೆ ಎಕ್ಸ್ ಬೇಕು. ಇಲ್ಲಿ ನೋಡ್ರಿ ಎಕ್ಸ್ ಈಕ್ವಲ್ಸ್ ಟು ಇದನ್ನ ಹಂಗ ಬರಿತೀನಿ ನಾನು. 25 ಅಂದ್ರೆ ಏನಪ್ಪಾ ಈ 30 ಕೆಳಗೆ ಕಳಿಸ್ರು. 25 ಇಂಟು 6 ಈ 30 ಕೆಳಗೆ ಬರ್ಲಿ ಅಂದ್ರೆ ಏನ್ ಬರ್ತದೆ? ಎಕ್ಸ್ ಕಂಡು ಹಿಡಿಬೇಕಾ? ಈಗ ನೋಡ್ರಿ 6 1s 6 6 5s 30 5 1s 5 5 5s 25 ಅಂದ್ರೆ ಆನ್ಸರ್ ಎಷ್ಟು ಬಂತ್ರಿ? ಎಷ್ಟು ದಿವಸ ಮುಗಿಸ್ತಾರ? 5 days ಮುಗಿಸ್ತಾರ. ಆಪ್ಷನ್ ನಂಬರ್ 4. ನೋಡ್ರಿ ಪ್ರೀವಿಯಸ್ ಇಯರ್ ಆಗೇಳಿ ಏನ್ ಸಮ್ ಮಾಡಿದ್ವಲ್ಲ ಆ ಟೈಪ್ ಮ್ಯಾಗ ಒಂದ್ ಸಮ್ ಕೇಳಿದಾನ 2024 ದಾಗ. ಅಂದ್ರೆ ಫೆಬ್ರವರಿ 2024 ಶಿಫ್ಟ್ 1 ದಾಗ ಕೇಳಿದಾನ. ಕ್ವಶನ್ ಏನ್ ಹೇಳಿದಾರ ನೋಡ್ರಿ. ಚೇತನ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 6 days ಅಂತ. ವರ್ಕಿಂಗ್ 5 hours a day. Rashmi alone can do the same work in 2 days, working 10 hours a day. Full stop. How many hours do they need to work together in a day to complete the same work in 4 days? ಅಂತ ಇಲ್ಲಿ ಚೇತನ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 6 days. ಹೌದಾ? ಇಲ್ಲಿ ನೋಡ್ರಿ ಚೇತನ್ ಅನ್ನೋ ಒಬ್ಬದಾನ. ಅಲೋನ್ ಕ್ಯಾನ್ ಡೂ ಅ ವರ್ಕ್ ಎಷ್ಟು ದಿವಸ ಕೆಲಸ ಮಾಡ್ತಾನ? 6 ದಿವಸ. ವರ್ಕಿಂಗ್ 5 hours a day ಹಿಂಗ ಬರೀಬೇಕಾ? ಚೇತನ್ 6 days 5 hours. ಹೌದಾ? ನೆಕ್ಸ್ಟ್ ರಶ್ಮಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 2 days. ನೆಕ್ಸ್ಟ್ ಯಾರು ಹೇಳಕತ್ತಾರೆ? ರಶ್ಮಿ ಎಷ್ಟು ದಿವಸ ಕೆಲಸ ಮಾಡಾತಾರ? 2 days ಕೆಲಸ ಮಾಡಾಕತ್ತಾರ. ಎಷ್ಟು ತಾಸು ಕೆಲಸ ಮಾಡಾತಾರ? 10 hours ಕೆಲಸ ಮಾಡಾಕತ್ತಾರ. ಹೌದಾ? ನಮಗೆ ಏನ್ ಕ್ವಶನ್ ಕೇಳ್ಯಾರಿ? ಹೌ ಮೆನಿ ಅವರ್ಸ್ ಈ ಸರಿ ಏನಂದ್ರ ಟೈಮ್ ಕಂಡಿಡಿ ಅಂದ್ರ ಇರ್ಲ. ಹೌ ಮೆನಿ ಅವರ್ಸ್ ಡೂ ದೇ ನೀಡ್ ಟು ವರ್ಕ್ ಟುಗೆದರ್? ವರ್ಕ್ ಟುಗೆದರ್ ಅಂತಂದ್ರೆ C ಪ್ಲಸ್ R ಅಂತ ಇಡ್ಲಿ. ವರ್ಕ್ ಟುಗೆದರ್ ಟು ಕಂಪ್ಲೀಟ್ ಸೇಮ್ ವರ್ಕ್ ಇನ್ 4 days. ಇಲ್ಲಿ ಡಿ ಜಾಗದಾಗ 4 ಇಡ್ಲಿ. ಏನ್ ಕಂಡಿಡಿ ಅಂದ್ರ ಹೌ ಮೆನಿ ಅವರ್ಸ್ ಅಂದ್ರ ಟಿ ಕಂಡಿಡಿ ಅಂದ್ರ ಏನ್. ನಾವು ಪ್ರೀವಿಯಸ್ ಸಮ್ ನೋಡಿರ್ಬೋದು. ಇದ್ರ ನಾವು ಕ್ಯಾನ್ಸಲ್ ಮಾಡಿ ಎಫಿಷಿಯನ್ಸಿ ತಕೊಂಡಿದ್ವು. ಮಾಡೋಂದ್ರೆ 5 1s 5 5 2s 10. ಹೌದಾ? 2 1s 2 2 3s 6 ಮತ್ತೆ ಕ್ಯಾನ್ಸಲ್ ಆಗಂಗಿಲ್ಲ ನೋಡಿ. 3 ಇಂಟು C ಅಂತಂದ್ರ 3C. 2 ಇಂಟು R ಅಂತಂದ್ರ 2R ಆಕೈತಿ. C/R
ಸಿ ಎಷ್ಟೈತ್ರಿ ಅಪೋಸಿಟ್ ಇದ್ರ ಮ್ಯಾಗ ಬರ್ತೈತಿ 2, ಆರ್ ಏನೈತಿ 3 ಐತಿ ಅಂದ್ರೆ 3 ಆಗ ಎಫಿಷಿಯನ್ಸಿ ಆಫ್ ಚೇತನ್ ಅಂಡ್ ರಶ್ಮಿ ಬಂದೈತಿ. ಇವ್ ಎರಡರದಾಗ ಯಾವ್ದಾರ ಒಂದು ತಗೋಬೇಕಂತಂದು ಪ್ರೀವಿಯಸ್ ಸಮ್ದಾಗ ಹೇಳಿದೆ. ಸಿ ಇಂಟು 6 ಇಂಟು 5 ಈಕ್ವಲ್ಸ್ ಟು ಸಿ ಪ್ಲಸ್ ಆರ್ ಇಂಟು 4 ಇಂಟು ಟಿ ಅಂತ ತಗೊಳತೀನಿ. ಇದನ್ನ ಕಂಡುಹಿಡಿಬೇಕು ನಾವು. ಇಬ್ರು ಕೂಡಿ ಎಷ್ಟು ಟೈಮ್ದಾಗ ಮುಗಿಸ್ತಾರ ಅಂತ ಕೇಳಿದಾರ. ಸಿ ಎಷ್ಟು ಬಂದೈತೆ ನಮ್ಗೆ ಎಫಿಷಿಯನ್ಸಿ 2 ಬಂದೈತೆ. 2 ಇಂಟು 6 ಇಂಟು 5 ಈಕ್ವಲ್ಸ್ ಟು ಸಿ ಪ್ಲಸ್ ಆರ್ ಎರಡು ಕೂಡಿದ್ರೆ ಎಷ್ಟು ಆಕೈತ್ರಿ 5 ಆಕೈತಿ. ಹೌದಾ 5 ಇಂಟು 4 ಇಂಟು ಟಿ ಇರ್ಲ. ಈಗ ಇದನ್ನ ತೆಗೆದು ಬಿಡೋಣಲ್ಲ, ನೆಸೆಸಿಟಿ ಇಲ್ಲ. 5 ಇಂಟು 4 ಕ್ಯಾನ್ಸಲೇಷನ್ ಮಾಡ್ಬೋದು. 2 1s 2 2s 5 ಕ್ಯಾನ್ಸಲ್ ಆಯ್ತು. ಹೌದಾ 2 1s 2 3s ಅಂದ್ರೆ ಎಷ್ಟು ತಾಸು ಕೆಲಸ ಮಾಡ್ತಾರ್ರಿ ಅವರು 3 ಅವರ್ಸ್ದಾಗ ವರ್ಕನ್ನು ಮುಗಿಸ್ತಾರ. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಹೇಳಿದಾರ. ಸ್ವಲ್ಪ ಟೈಪ್ ಚೇಂಜ್ ಐತಿ, ಇರ್ಲಿ ಕ್ವಶನ್ ನೋಡ್ರಿ ಡಿಸ್ಪ್ಲೇದಾಗ. 2 men or 3 women or 5 boys can do a work in 31 days ಅಂತ ಅಂದಾರ. then in how many days 1 man 1 woman can do the same work together ಅಂದಾರ. ಇರ್ಲಿ ನಮಗೆ ಏನ್ ಅಂದಾರ್ರಿ 2 men 3 women 5 boys can do a work in 31 days ಅದಿರುವಲ್ತು. 2 men 3 women 5 boys 2 3 5 ಲಸಾವ್ ನೀವು ಚೆಕ್ ಮಾಡಿ ನೋಡ್ರಿ ಎಷ್ಟು ಬರ್ತೈತಿ 30 ಬರ್ತೈತಿ. ಹೌದಾ 2 ಎಷ್ಟಲೇ 30 ಅಂತಂದ್ರ 2 15ಲೇ 30, 3 10ಲೇ 30, 5 6ಲೇ 30. ಇಲ್ಲಿ ತನಕ ಕ್ಲಿಯರ್ ಐತಿ. ನಿಮಗೆ ಒಂದು ಪಾಯಿಂಟ್ ಫಸ್ಟ್ ಏನಂದ ನಾವು 2 men or 3 women or 5 boys can do a work in 31 days ಅಂತಂದ. ಯಾರ್ಯಾರ ಒಬ್ಬರನ್ನ ತಗೊಳ್ಳೋಣ, ಸಣ್ಣ ಸಂಖ್ಯೆನ ತಗೋರಿ, ನಿಮಗೆ ಸಬ್ಸ್ಟಿಟ್ಯೂಷನ್ ಮಾಡಕ್ ಸರಳ ಬಿಡು. 2 men can do a work in 31 days ಅಂತ ತಗೋಲಿ. ಸರ್ 31 ಯಾಕೆ ಬಂತ್ರಿ? 2 men or 3 women or 5 boys can do a work in 31 ಅಂದ. ನಾವು 2 men ಅರ ತಗೋರಿ, 3 women ಅರ ತಗೋರಿ, 5 boys ಅರ ತಗೋರಿ, ಎಷ್ಟು ದಿವಸ ಕೆಲಸ ಮಾಡತ್ತಾರ 31. ನಾ 2 men into 31 ಅಂತ ತಗೊಂಡಿನಿ. ನಮ್ಮ ಕ್ವಶನ್ ಏನ್ ಕೇಳ್ಯಾರಿ 1 man 1 woman 1 ಬಾಯ್ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ. ಎಕ್ಸ್ ಅಂತ ಇರ್ಲಿ, ಎಷ್ಟು ದಿವಸ ಮುಗಿಸ್ತಾರ ಅಂದ್ರೆ ಎಕ್ಸ್ ಅಂತ. ಎಕ್ಸ್ ರೇ ಇಟ್ಕೋರಿ, ಡಿ ರೇ ಇಟ್ಕೋರಿ, ಏನ್ ಫರ್ಕ್ ಬೆಳಕ. 2 ಹಂಗ ಬರೀತೀನಿ. ಮೆನ್ ಎಷ್ಟು ಐತ್ರಿ? ಮೆನ್ 15 ಬಂದೈತಿ ನೋಡ್ರಿ. 15 ಇಂಟು 31 ಮೆನ್ 15 ಐತಿ ಇಂಟು 31 ಈಕ್ವಲ್ಸ್ ಟು 1 ಮೆನ್. ಈ 1 ಮೆನ್ 1 ತೆಗೆದು ಬಿಡೋಣಲ್ಲ, ಅದು ಒಂದ ಐತಂದ್ರ ಒಂದ ಮೆನ್ ಅಷ್ಟ ಐತಂದ್ರ ಒಬ್ರ ಇರ್ತಾರ, ವುಮೆನ್ ಒಬ್ರ ಒಂದ ಐತಂದ್ರ ಒಬ್ರ ಅದಾರ. ಮೆನ್ ಎಷ್ಟು ಐತ್ರಿ 15 ಐತಿ. ಹೌದಾ ವುಮೆನ್ ಎಷ್ಟು ಐತಿ 10 ಐತಿ. ಬಾಯ್ ಎಷ್ಟು ಐತಿ 6 ಐತಿ. 15 ಪ್ಲಸ್ 10 25, 25 ಪ್ಲಸ್ 6 31, 31 ಇಂಟು ಎಕ್ಸ್ ಅಂತಂದ್ರ 31 ಎಕ್ಸ್ ಆಕೈತಿ. ಎಷ್ಟಾಕೈತಿ 31 ಎಕ್ಸ್ ಆಕೈತಿ. ಈ 31 ಇಲ್ಲೇ ಕಳ್ಸೋಣ, ಇರ್ಲಿ ಕಳ್ಸೋಣ ಅದನ್ನ. 2 ಇಂಟು 15 ಅಂತಂದ್ರ 30 ಇಂಟು 31 ಈಕ್ವಲ್ಸ್ ಟು 31 ಎಕ್ಸ್. ಹೌದಾ 30 ಇಂಟು 31 ಹಂಗ ಬರೀತೀನಿ. ಈ 31 ಕೆಳಗಡೆ ಕಳಿಸ್ಬಿಡ್ರಿ ಈಕ್ವಲ್ಸ್ ಟು ಎಕ್ಸ್. 31 ಕ್ಯಾನ್ಸಲ್ ಆಕೈತಿ. ಎಕ್ಸ್ ಎಷ್ಟು ಅಂದ್ರೆ ಎಷ್ಟು ದಿವಸ ಮುಗಿಸ್ತಾರೆ ಅವರು 30 ಡೇಸ್. ಕ್ಯಾನ್ಸಲ್ ಮಾಡಕ್ ಮತ್ತೇನು ಉಳಿಲಿಲ್ಲ. ಫೈನಲ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ 2. ನೋಡ್ರಿ 6 ಮೆನ್ ಅಂತಂದ್ರ 6 ಮೆನ್ 8 ವುಮೆನ್ 10 ಚಿಲ್ಡ್ರನ್ ಅಂತ ಹೇಳಿದಾರೆ. ಇರ್ಲಿ ಈ ಮೂರೂರ್ದು ಲಸ ತೆಗೀರಿ. ಇಲ್ಲಿ ನೋಡ್ರಿ ಏನಾಕೈತಿ 6 8 10. 3 ಯಾಮಗ್ಯಾಗ ಬರ್ತೈತಿ 2ರದಾಗ 2 3 2 4 2 5 ಮತ್ತು 3 ಬರಂಗಿಲ್ಲ, ಯಾವ 2 ಬರಂಗಿಲ್ಲ, ಎಲ್ಲ ಗುಣಾಕಾರ ಮಾಡ್ರಿ. 2 3s 6, 6 4s 24, 24 5s 120 ಆಕೈತಿ. ಎಷ್ಟು ಆಕೈತ್ರಿ 120 ಆಕೈತಿ. ಇಲ್ಲಿ ನೋಡು 6 ಎಷ್ಟಲೇ 120, 6 20ಲೇ 120. 8 ನೋಡ್ರಿ 8 1ಲೇ 8 ಉಳಿತ್ 4 ಅಂದ್ರೆ 8 5ಲೇ 10 1ಲೇ 10 2ಲೇ ಅಂದ್ರೆ 10 12. ಇಲ್ಲಿ ತನಕ ಕ್ಲಿಯರ್ ಐತೆ ಅನ್ಕೋತೀನಿ. ಏನಂದಾನ ಈಗವ 6 men 8 women 10 children can do a work in 65 days. ಯಾರೇ ಒಬ್ಬರನ್ನ ತಗೊಳ್ಳೋಣ, ಯಾರನ್ನ ತಗೊಳ್ಳೋಣ 6 men can do a work in 65 days. ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರಿ 4 men 4 women ಮತ್ತು 5 children ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಎಕ್ಸ್ ಅಂತ ಹಾಕ್ಲಿ. ಈಗ ನಮಗೆ ಮೆನ್ನದ ಎಫಿಷಿಯನ್ಸಿ ಸಿಕ್ಕೈತಿ. ಎಷ್ಟು ಸಿಕ್ಕೈತಿ 20 ಸಿಕ್ಕೈತಿ. ಇದು 20 ಇಲ್ಲೇ ಇಡ್ತೀನಿ ಇಂಟು 65 ಬರಿತೀನಿ. ಇಲ್ಲಿ ನೋಡಿ ಈಗ ಮೆನ್ನದ ಎಫಿಷಿಯನ್ಸಿ ಸಿಕ್ಕೈತಿ. ಎಷ್ಟು ಸಿಕ್ಕೈತಿ 20 ಸಿಕ್ಕೈತಿ. ವುಮೆನದ ಎಷ್ಟು ಐತ್ರಿ 15 ಐತಿ. ಚಿಲ್ಡ್ರನ್ದ ಎಷ್ಟು ಐತಿ 12 ಐತಿ. ಹೌದಾ 20 ಇಂಟು 40 ಅಂತಂದ್ರೆ 80 ಆಕೈತ್ರಿ. 20 ಇಂಟು 40 ಅಂದ್ರೆ 80 ಆಕೈತಿ. 15 4 60 ಆಕೈತಿ. 12 5 ಇದು 60 ಆಕೈತಿ ಇಂಟು ಎಕ್ಸ್ ಹಿಂಗ ಇಡೋನಲ್ಲ. 6 20 ಅಂದ್ರೆ ಎಷ್ಟು ಆಕೈತ್ರಿ 120 ಆಕೈತಿ ಇಂಟು 65 ಈಕ್ವಲ್ಸ್ ಟು 60 60 120 120 ಒಂದು 80 ಅಂದ್ರೆ 200 ಎಕ್ಸ್ ಆಕೈತಿ. ಹೌದಾ
120 ಇಂಟು 65 ಹಿಂಗೆ ಇರಲಿ. ಈ 200 ಕೆಳಗೆ ಕಳಿಸ್ಬಿಡ್ರಿ. ಎಷ್ಟು ಉಳಿತೈತಿ? ಎಕ್ಸ್ ಅಷ್ಟ ಉಳಿತೈತಿ. ಇರಲಿ, 0 0 ಕ್ಯಾನ್ಸಲ್ ಆಕೈತಿ. 4 3 12, 4 5 20, 5 1 5, 5 1 5, 1 ಉಳಿತು, 5 3 ಅಂದ್ರೆ 13 ಮೂರ್ಲೆ ಎಷ್ಟು ಆಕೈತ್ರಿ? 39 ದಿವಸದಾಗ ಕೆಲಸ ಮುಗಿಸ್ತಾರೆ. ಎಷ್ಟು ಡೇಸ್ದಾಗ ಮುಗಿಸ್ತಾರೆ? 39 ಡೇಸ್. ಆಪ್ಷನ್ ನಂಬರ್ 1 ಐತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, SSC CGL ದಾಗ ಕೇಳ್ಯಾನ. ಸರ್ GD ಲೆವೆಲ್ ಐತಿ, CGL ತಗೊಂಡ್ ಏನ್ ಮಾಡೋಣ? ಅಲ್ಲ, ಇದು ಪ್ರಿಲಿಮ್ಸ್ ಲೆವೆಲ್ ಆದಾಗ ಈ ರೀತಿ ಕ್ವಶನ್ ಇರ್ತೈತಿ. ಸರಳ ಐತದ. ಕೇಳಿದ್ನಂದ್ರೆ ಯಾಕೆ ಬಿಟ್ಟು ಬರ್ತೀರಿ? ಕ್ವಶನ್ ಏನು ಹೇಳಿದಾರ ನೋಡ್ರಿ. ಅಮಿತ್ ಅಂಡ್ ಸುನೀಲ್ ಟುಗೆದರ್ ಕ್ಯಾನ್ ಡೂ ಅ ವರ್ಕ್ ಇನ್ 9 days ಅಂದಾರ. ಸುನೀಲ್ ಅಂಡ್ ದಿನೇಶ್ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 12 days ಅಂತ ಹೇಳಿದಾರ. ಅಂಡ್ ಅಮಿತ್ ಅಂಡ್ ದಿನೇಶ್ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 28 days ಅಂದಾರೆ. ಇಫ್ ಅಮಿತ್, ಸುನೀಲ್ ಅಂಡ್ ದಿನೇಶ್ ವರ್ಕ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಅಂತ ಅಂದಿದ್ದಾರೆ. ಹೌದಾ? ಇರ್ಲಿ. ಅಮಿತ್ ಅಂಡ್ ಸುನೀಲ್ ನೀವು ನೋಡ್ಬೋದು ಡಿಸ್ಪ್ಲೇದಾಗ ಏನಂದಾರ? ಅಮಿತ್ ಅಂಡ್ ಸುನೀಲ್ ಕ್ಯಾನ್ ಡೂ ಅ ವರ್ಕ್ ಇನ್ 9 days ಅಂದಾರ. ಇಲ್ಲಿ ನೋಡ್ರಿ ಏನ್ ಬರೀತೀನಿ? ಅಮಿತ್ ಅಂಡ್ ಸುನೀಲ್ ಕ್ಯಾನ್ ಡೂ ಅ ವರ್ಕ್ ಇನ್ 9 days ಅಂತ ಬರೆಯಾಕ. ಕ್ಲಿಯರ್ ಐತಿ? ನೆಕ್ಸ್ಟ್ ಸೆಂಟೆನ್ಸ್ ಏನಂದಾರ ನೋಡಿ. ಸುನೀಲ್ ಅಂಡ್ ದಿನೇಶ್ ಕ್ಯಾನ್ ಡೂ ಇಟ್ ಇನ್ 12 days. ಯಾರ? ಸುನೀಲ್ ಮತ್ತ ದಿನೇಶ್ ಇವ್ರು ಎಷ್ಟು ದಿವಸ ಕೆಲಸ ಮಾಡತ್ತಾರಿ? 12 days ಕೆಲಸ ಮಾಡಾಕತ್ತಾರ. ಹೌದಾ? ನೆಕ್ಸ್ಟ್ ಇನ್ನಿಬ್ಬರ ಬಗ್ಗೆ ಮತ್ತೆ ಹೇಳ್ಯಾನ. ಅಮಿತ್ ಅಂಡ್ ದಿನೇಶ್ ಅಂದಾನ. ಈ ಸರಿ ಅಮಿತ್ ಅಂಡ್ ದಿನೇಶ್ ಎಷ್ಟು ದಿವಸ ಕೆಲಸ ಮಾಡಾಕತ್ತಾರ? ಅವರು 18 days. ಸಾರಿ, ಅಮಿತ್ ಅಂಡ್ ದಿನೇಶ್ ಇವರಿಬ್ರು ಎಷ್ಟು ದಿವಸ ಕೆಲಸ ಮಾಡತ್ತಾರ? 18 days ಕೆಲಸ ಮಾಡಾಕತ್ತಾರ. 9 12 18 LCM ಎಷ್ಟು ಆಕೇತಂದ್ರ ನೋಡ್ರಿ, 18 12 ಮಗ್ಯಾಗ ಬರಂಗಿಲ್ಲ, ಇದಂತೂ ಲಸ ಆಗಂಗಿಲ್ಲ. 18 ಯಾರ್ಲೆ ಎಷ್ಟು ಆಕೈತಿ? 36. 36 12ರದಾಗೂ ಬರ್ತೈತಿ, 36 9ರದಾಗೂ ಬರ್ತೈತಿ. ಅಂದ್ರೆ 100% ಲಸ ಎಷ್ಟು ಆಕೈತಿ? 36 ಆಕೈತಿ. ಹೌದಾ? 36 days ರೀ. ಇಲ್ಲಿ ನೋಡ್ರಿ, 9 ಎಷ್ಟಲೇ 36 ಆಕೈತಿ? 9 4ಲೇ 36 ಆಕೈತಿ ನೋಡ್ರಿ. 4 ಬರ್ತೈತಿ. 12 ಎಷ್ಟಲೇ 36? 12 3ಲೇ 36. 18 ಎಷ್ಟಲೇ 36? 18 2ಲೇ. ನಮ್ಮ ಕ್ವಶನ್ ಏನ್ ಕೇಳ್ಯಾನ್ರಿ ಅವ? ಅಮಿತ, ಸುನೀಲ, ದಿನೇಶ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾನ. ಇದು ಲಕ್ಷ್ಯ ಇರ್ಲಿ. ಹೌದಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಾಕತ್ತಿರ್ಬೋದು, ಅಮಿತ್ 2 ಸರಿ ಅದಾನ, ಸುನೀಲ್ 2 ಸರಿ ಅದಾನ, ದಿನೇಶ್ 2 ಸರಿ ಅದಾನ. ಹೌದಾ? ಅಂದ್ರೆ ನಾ ಇದನ್ನ 2 ಅಂತ ಬರೆಯತ್ತೀನಿ. 2A + S + D ಅಂತ ಬರೀಬಹುದು. ಇಲ್ಲಿ ಎಷ್ಟು ಬರ್ತೈತಿ? 4 + 3 7, 7 + 2 9. 9 ಅಂತ ಬರೀಬಹುದು. ಇರ್ಲಿ. ಸರಿ, ಇದನ್ನ ಯಾಕೆ 2 ಬರ್ದಿರಿ? 2 × A ಅಂದ್ರೆ 2A ಅಂದ್ರೆ ಇಬ್ಬರು ಮಂದಿ A ಅದಾರ. 2 × S ಅಂದ್ರೆ 2S ಅಂದ್ರೆ ಇಬ್ಬರು ಮಂದಿ S ಅದಾರ. 2 × D ಅಂದ್ರೆ 2D ಇಬ್ಬರು ಮಂದಿ D ಅದಾರ. ಆ ಕಾರಣಕ್ಕೆ ಬರ್ದಿರಿ. ಹಿಂಗ್ಯಾಕೆ ಮಾಡಿರ ಅಂತಂದ್ರ ನಮಗೆ ಅಮಿತ, ಸುನೀಲ, ದಿನೇಶ್ ಒಬ್ಬೊಬ್ಬರದ್ದು ಬೇಕು, ಇಬ್ಬಿಬ್ಬರದ್ದು ಕೇಳಿಲ್ಲ ನಾವು. ಇದನ್ನು ಸಪರೇಟ್ಲಿ ತಗೊಳ್ಳೋಣ. 2A + S + D = 9. ಹೌದಾ? A + S + D = 9 ಹಂಗೆ ಇಡ್ತೀನಿ. ಈ 2 ಕೆಳಗಡೆ ತರಲಿ. 2 1s are 2, 2 4s are 8, 4.5 ಬರ್ತೈತೆ. ಅಂದ್ರ ಅಮಿತ, ಸುನೀಲ, ದಿನೇಶದ ಎಫಿಷಿಯನ್ಸಿ ಎಷ್ಟು ಬರ್ತೈತಿ? 4.5. ನಮಗ ಇವ್ರು 3 ಮಂದಿ ಕೂಡಿ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ. TASD = ಟೋಟಲ್ ವರ್ಕ್ ಅಪಾನ್ ಟೋಟಲ್ ಟೈಮ್. ಟೋಟಲ್ ವರ್ಕ್ ಅಪಾನ್ ಎಫಿಷಿಯನ್ಸಿ. ಸಾರಿ, ಟೋಟಲ್ ವರ್ಕ್ ಎಷ್ಟೈತ್ರಿ? 36 ಐತಿ. 36. ಎಫಿಷಿಯನ್ಸಿ 3 ಮಂದಿ ಕೂಡಿ ಎಷ್ಟು ಬಂದೈತಿ? 4.5 ಬಂದೈತಿ. ಈ ಡೆಸಿಮಲ್ ಪಾಯಿಂಟ್ ಅಂದ್ರೆ ಡೆಸಿಮಲ್ ನಂಬರ್ ಇದ್ರೆ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರ ಇಲ್ಲಿ ಸಾಲ್ವ್ ಮಾಡ್ತೀನಿ. 36 ಇದು 45/10 ಆಕೈತಿ ನೋಡ್ರಿ. ಅಂದ್ರ ಪಾಯಿಂಟ್ ಆದ್ಮೇಲೆ 1 ನಂಬರ್ ಐತಂದ್ರೆ ಕೆಳಗಡೆ 10 ಬರ್ತೈತಿ. ಇದನ್ನ ಯಾವ ರೀತಿ ಮಾಡ್ಬೇಕು? 36 ಈ 10 ಮ್ಯಾಗ ಹೋಗ್ತೈತಿ, ಡಿವೈಡೆಡ್ ಬೈ 45. 9 4s are 36, 9 5s are 45, 5 1s are 5, 5 2s are 10. ಅಂದ್ರ 3 ಮಂದಿ ಕೂಡಿ ಎಷ್ಟು ದಿವಸ ಮುಗಿಸ್ತಾರೆ? 8 ಡೇಸ್ದಾಗ ಮುಗಿಸ್ತಾರ. ಆಪ್ಷನ್ ನಂಬರ್ 3. ಎಸ್, ಥ್ಯಾಂಕ್ ಯು ಆಲ್ ಸ್ಟೂಡೆಂಟ್ಸ್. ಈಗೇನು ಸಮ್ಸ್ ಹೇಳೀನಿ ನೀವ ನೋಡಿರ್ಬೋದದ. ಪ್ರತಿಯೊಂದು ಒಂದೊಂದು ಎಕ್ಸಾಮ್ದಾಗ ಕೇಳಿದಂಥ ಸಮ್ಸ್ ಐತಿ. ಅದನ್ನು 1 ಅಲ್ಲ 2 ಸರಿ ಪ್ರಾಕ್ಟೀಸ್ ಮಾಡಿ ಅದನ್ನು ಇನ್ನೊಮ್ಮೆ ರಿವೈಸ್ ಮಾಡ್ಕೊರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬ್ರದರಿಗೆ, ನಿಮ್ಮ ಸಿಸ್ಟರಿಗೆ ಅವ್ರಿಗೂ ರೆಫರ್ ಮಾಡಿರಿ. ಆಮೇಲೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.